तस्य प्रसादात् अहमेव सर्वम् मय्येव सर्वम् परिकल्पितं च इत्थं विजानामि सदात्मतत्त्वम् तस्याङ्घ्रियुग्मं प्रणतोऽस्मि नित्यम् तस्याङ्घ्रियुग्मं प्रणतोऽस्मि नित्यम्। अगजानन पद्मार्कम् गजाननमहर्निशम् अनेकदन्तम् भक्तानाम् एकदन्तमुपास्महे। श्रुतिस्मृतिपुराणानामालयम् करुणालयम् नमामि भगवत्पादम् शङ्करम् लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय सम्पन्नम् वीतरागम् विवेचिनम् वन्दे वेदान्त तत्त्वज्ञम् विधुशेखर भारतीम्। वन्दे तम् सच्चिदानन्दम् यतिवर्यम् महामतिम् वेद वेदान्त सारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये। श्री श्री सच्चिदानन्देन्द्र सरस्वती सद्गुरुपादुकाभ्याम् नमः। नमो नमः सद्गुरुपादुकाभ्याम्। ಸದ್ಗುರು ಭಕ್ತರು ಭಗವದ್ ಭಕ್ತರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವ ನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿ ವಾರ ಶನಿವಾರ 2026ನೇ ಇಸವಿ ಆಗಸ್ಟ್ ಮಾಹೆಯಲ್ಲಿ 15ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಇಂದು ಭಾರತೀಯರಾದ ನಮ್ಮೆಲ್ಲರಿಗೂ ಕೂಡ ಒಂದು ಅತ್ಯಂತ ಸಂತೋಷದಾಯಕವಾಗಿರುವ ಶುಭಪ್ರದವಾಗಿರುವ ಪರ್ವಕಾಲ. ಭಾರತ ದೇಶಕ್ಕೆ ಭಾರತ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂದು ಇಂದು 80 ವರ್ಷಗಳಾಯಿತು. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ನಾವೆಲ್ಲರೂ ಒಗ್ಗಟ್ಟಿನಿಂದ ಬಾಳುವಂತೆ ಆಗಲಿ, ನಮ್ಮ ವೈಯಕ್ತಿಕವಾದ ರಾಗದ್ವೇಷಗಳನ್ನು ಬಿಟ್ಟು ಎಲ್ಲರೂ ಪ್ರೀತಿಯಿಂದ ಶಾಂತಿಯಿಂದ ಸೌಹಾರ್ದತೆಯಿಂದ ನಡೆದುಕೊಂಡು ನಾವು ಭಾರತೀಯರಾಗಿ ಬಾಳೋಣ. ಪ್ರಪಂಚದ ಯಾವ ಮೂಲೆಯಲ್ಲೇ ನಾವಿದ್ದರೂ ನಮ್ಮ ಮನಸ್ಸಿನಲ್ಲಿ ಇರಬೇಕು, ನಾನು ಭಾರತೀಯ, ಐ ಆಮ್ ಇಂಡಿಯನ್, ಭಾರತ ಮಾತೆ ಸುಪುತ್ರ ನಾನು ಎನ್ನುವಂತಹ ಭಾವನೆಯನ್ನ ನಾವೆಲ್ಲರೂ ಬೆಳೆಸಿಕೊಂಡು ನ್ಯಾಯ ಸತ್ಯ ಧರ್ಮ ಮಾರ್ಗದಲ್ಲಿ ಮುಂದುವರಿಯುತ್ತಾ ಭಾರತ ಮಾತೆಗೆ ಎಂದೆಂದಿಗೂ ಚಿರಋಣಿಗಳಾಗಿ ಬಾಳೋಣ. ಭಾರತಾಂಬೆಯ ಅನುಗ್ರಹ ಎಲ್ಲ ಮಾನವರ ಮೇಲೆ ಹರಿಯಲಿ. ಇಡೀ ದೇಶಕ್ಕೆ ಇಡೀ ರಾಷ್ಟ್ರಕ್ಕೆ ನಿತ್ಯ ಸಂತೋಷ, ನಿತ್ಯ ಶಾಂತಿ, ನಿತ್ಯ ತೃಪ್ತಿ ಮತ್ತು ಮುಖ್ಯವಾಗಿ ಅಹಿಂಸಾ ಈ ಒಂದು ಸದ್ಧರ್ಮಗಳನ್ನ ಭಾರತ ಮಾತೆ ಅನುಗ್ರಹ ಮಾಡಲಿ ಎಂದು ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭ ಮಾಡೋಣ. ಸುಗಮ ಗ್ರಂಥ ಕಿಂಚ ಮತ್ತು ವಯಂ ನಾವು ವೇದಾಂತಿಗಳು
ಅಹಮಧ್ಯಾಸಸ್ಯ ಅಹಂ ಅನ್ನುವಂಥ ಅಧ್ಯಾಸವನ್ನ, ಅಹಂ ಅನ್ನುವ ಅಧ್ಯಾಸ, ಅಹಂ ಅನ್ನುವ ಮಿಥ್ಯಾಜ್ಞಾನ, ಅಹಂ ಅನ್ನುವ ಮಿಥ್ಯಾ ಪ್ರತ್ಯಯ, ಅಹಂ ಅನ್ನುವ ಭ್ರಾಂತಿಜ್ಞಾನ. ಅಹಮಧ್ಯಾಸ ಪ್ರತ್ಯಗಾತ್ಮನನ್ನ ಅಹಂ ಅಂತ ತಿಳ್ಕೊಂಡು ನಾನು ಅಂತ ಹೇಳ್ತಾ ಇದ್ದೇವೆ. ಇದಕ್ಕೆ ಹೆಸರಾಯಿತು ಅಹಮಧ್ಯಾಸ. ಇದನ್ನ ನಾವು ಪ್ರಾಗಭಾವಾದಿವತಿ, ಪ್ರಾಗಭಾವವೇ ಮುಂತಾದದ್ದರಂತೆ ಅನಾದಿ ಪ್ರಾಕಾಲವರ್ತಿತ್ವಾತೆ, ಅನಾದಿಯಾಗಿ ಹಿಂದಿನ ಕಾಲದಿಂದಲೂ ಇರುವುದರಿಂದ ಅನಾದಿಯಾಗಿದೆ ಎಂದು ಹೇಳುವುದಿಲ್ಲ. ಬಹಳ ಬಿಗಿಯಾದ ವಾಕ್ಯ, ಅರ್ಥ ಮಾಡ್ತೇವೆ ನೋಡಿ. ತಾರ್ಕಿಕರು ಅಭಾವವನ್ನ ಒಂದು ಪದಾರ್ಥ ಎಂದು ಒಪ್ಪುತ್ತಾರೆ. ಸಪ್ತ ಪದಾರ್ಥ ದ್ರವ್ಯ ಗುಣಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಸಪ್ತ ಪದಾರ್ಥ. ಇದನ್ನು ಮೀಮಾಂಸಕರು ಹೇಳ್ತಾರೆ. ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಎಂದು 7 ಪದಾರ್ಥಗಳು. ಜ್ಞಾಪಕ ಇಟ್ಟುಕೊಳ್ಳಿ. ಅಭಾವ ಎನ್ನುವ ಮಾತಿಗೆ ನಾನ್ ಎಕ್ಸಿಸ್ಟೆನ್ಸ್ ಅಂತ ಅರ್ಥವಲ್ಲ. ಅಭಾವ ಅಂದ್ರೆ ಅರ್ಥ. ಭಾವ ಎನ್ನುವುದು ಒಂದು ದ್ರವ್ಯ, ಅದನ್ ಪದಾರ್ಥ. ಚಿನ್ನಾಮ ದ್ರವ್ಯತ್ವಂ ಗುಣಾಶ್ರಯೋ ದ್ರವ್ಯಂ. ಗುಣಗಳಿಗೆ ಆಶ್ರಯವಾದದ್ದು ದ್ರವ್ಯ. ಕಪ್ಪು, ಕೆಂಪು, ಹಳದಿ, ಖಾರ, ಸಿಹಿ ಇತ್ಯಾದಿ ಗುಣಗಳು. ಈ ಗುಣಗಳು ಯಾವುದರಲ್ಲಿ ಇರುತ್ತವೆಯೋ ಅದು ದ್ರವ್ಯ ಅಂತ. ಈ ಸಿಹಿ ಎನ್ನುವಂತಹ ಗುಣ ಎಲ್ಲಿದೆ? ಸಿಹಿ ಕಬ್ಬಿನಲ್ಲಿದೆ, ಸಕ್ಕರೆಯಲ್ಲಿದೆ, ಅಥವಾ ಬೆಲ್ಲದಲ್ಲಿದೆ, ಅಥವಾ ದ್ರಾಕ್ಷಿ ಹಣ್ಣಿನಲ್ಲಿದೆ. ಆ ದ್ರಾಕ್ಷಿ ಹಣ್ಣಿಗೆ ಹೆಸರಾಯ್ತು ದ್ರವ್ಯ. ಖಾರ ಅಂತೇವೆ. ಖಾರವನ್ನು ತೋರಿಸಿ, ಮೆಣಸಿನಕಾಯಿನ ತೋರಿಸ್ಬೇಕು. ಖಾರ ಎನ್ನುವಂತಹ ಗುಣ ಮೆಣಸಿನಕಾಯಿನಲ್ಲಿ. ಮೆಣಸಿನಕಾಯಿ ದ್ರವ್ಯ, ಖಾರ ಎನ್ನುವ ಗುಣ. ಅದೇ ರೀತಿಯಲ್ಲಿ ಅಭಾವವನ್ನ ತಾರ್ಕಿಕರು ಆಬ್ಸೆನ್ಸ್ ಅಂತ ಒಪ್ಪುವುದಿಲ್ಲ. ಅದು ಕೂಡ ಎಕ್ಸಿಸ್ಟೆನ್ಸ್. ಬಹಳ ಜನ ಇದೆ. ಅಭಾವವನ್ನ ದ್ರವ್ಯ ಎಂದು ಕರೆದು ಅದರ ಗುಣಗಳಿಗೇನು ಗೊತ್ತಾ? ಪುಸ್ತಕಸ್ಯ ಭಾವ, ಗೃಹಸ್ಯ ಭಾವ, ಪುತ್ರಸ್ಯ ಭಾವ, ವಸ್ತ್ರಸ್ಯ ಭಾವ, ಆತ್ಮಜ್ಞಾನಸ್ಯ ಭಾವ ಅಂತ ಹೇಳ್ತೇವೆ. ಈ ಅಭಾವ ಎನ್ನುವಂತಹದ್ದು 4 ವಿಧವಾಗಿದೆ. ಪ್ರಾಗಭಾವ, ಪ್ರಧ್ವಂಸಾಭಾವ, ಇತರೇತರಾಭಾವ, ಅತ್ಯಂತಾಭಾವ, ಅಭಾವ ಚತುರ್ವಿಧ. ಅಭಾವ ಚತುರ್ವಿಧ. ಅಭಾವವು 4 ವಿಧವಾಗಿದೆ. ಒಂದು ಪ್ರಾಗಭಾವ, ಮತ್ತೊಂದು ಪ್ರಧ್ವಂಸಾಭಾವ, ಮತ್ತೊಂದು ಇತರೇತರಾಭಾವ, ಮತ್ತೊಂದು ಅತ್ಯಂತಾಭಾವ. ತಾರ್ಕಿಕರು ತುಂಬಾ ಬುದ್ಧಿವಂತರು, ವೇದಾಂತಿ ಅವರಿಗಿಂತಲೂ ಬುದ್ಧಿವಂತರು, ಬ್ರಹ್ಮಜ್ಞಾನಿಗಳು ಎಲ್ಲರಿಗಿಂತಲೂ ಬುದ್ಧಿವಂತರು. ಒಂದು ಪ್ರಾಗಭಾವ. ಪ್ರಾಕ್ ಅಭಾವ, ಒಂದು ಪದಾರ್ಥ ಹುಟ್ಟಿತು. ಉದಾಹರಣೆ, ಒಂದು ಪುಸ್ತಕ. ಸುಬ್ರಾಯ ಶರ್ಮಾಜಿಯವರು ಸಾಕ್ಷ್ಯ ಸ್ವರೂಪಂ ಅನ್ನುವಂತಹ ಗ್ರಂಥವನ್ನು ಬರೆದರು. 198ನೇ ಗ್ರಂಥ. ಆ ಗ್ರಂಥ ಹುಟ್ಟಿದ್ದು ಜುಲೈ ತಿಂಗಳಲ್ಲಿ 2026 ಇಸ್ವಿ ಜುಲೈ ಮಾಹೆಯಲ್ಲಿ ಸಾಕ್ಷ್ಯ ಸ್ವರೂಪಂ ಅನ್ನುವಂತಹ ಗ್ರಂಥ ಹುಟ್ಟಿತು. ಆ ಗ್ರಂಥ ಹುಟ್ಟುವುದಕ್ಕಿಂತ ಮುಂಚೆ ಆ ಗ್ರಂಥದ ಸ್ಥಾನದಲ್ಲಿ ಏನಿತ್ತು? ಸಾಕ್ಷ್ಯ ಸ್ವರೂಪಂ ಅನ್ನುವ ಗ್ರಂಥದ ಅಭಾವವಿತ್ತು. ಅವರ ಅರ್ಥ, ನಮ್ಮ ಮನೆಗೆ ನಿನ್ನೆ ದಿವಸ ಒಂದು ಕಿಟ್ಲಿ ಹಂಚ್ಕೊಂಡ್ಬಂದು
ಆ ಕಿತ್ಲೆ ಹಣ್ಣು ನಿನ್ನೆವರೆಗೆ ನಮ್ಮನೆಯಲ್ಲಿ ಇರಲಿಲ್ಲ. ನಿನ್ನೆ ಭಾವವಾಯ್ತು, ಕಿತ್ಲೆ ಹಣ್ಣಿನ ಭಾವ. ಆ ಕಿತ್ಲೆ ಹಣ್ಣು ಬರುವುದಕ್ಕಿಂತ ಮುಂಚೆ ಆ ಕಿತ್ಲೆ ಹಣ್ಣಿನ ಸ್ಥಾನದಲ್ಲಿ ಏನಿತ್ತು? ಕಿತ್ತಳೆ ಹಣ್ಣಿನ ಅಭಾವವಿತ್ತು. ಈ ಹೇಳ್ದೆ, ನಮ್ ಸ್ವಾಮೀಜಿ ಪಾಠ ಮಾಡುವ ಹೇಳ್ತಾ ಇದ್ರು, ತರ್ಕ ಸಂಗ್ರಹ ಅಂತ ಒಂದು ಪುಸ್ತಕ ಪಾಠ ಮಾಡಿದ್ದಾರೆ ಗುರು. ಬಹಳ ಜನ ಓದಿ ಅದನ್ನ. ಯಾರಿಗಾದ್ರೂ ಈ ತರ್ಕ ತಿಳ್ಕೊಳ್ಬೇಕು ಅಂತ ಇಷ್ಟ ಇದ್ರೆ, ವೈಶೇಷಿಕ ನೈಯಾಯಿಕ ದರ್ಶನವನ್ನು ತಿಳ್ಕೊಳ್ಬೇಕು ಅಂತ ಇಷ್ಟ ಇದ್ರೆ ಅದನ್ನು ಓದಿ. ಅನ್ನಂ ಭಟ್ಟ ಅಂತ ಬರೆದಿ, ಚೆನ್ನಾಗಿದೆ. ಆ ಪಾಠ ಮಾಡುವ ಹೇಳಿದ್ದು ಗುರು, ನೋಡಪ್ಪ ಮಗು, ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಕೋಟಿ 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 ಪದಾರ್ಥಗಳ ಅಭಾವ ಉಂಟು. ನಮ್ಮ ಮನೆಯಲ್ಲಿ ಆನೆಯ ಅಭಾವ, ಹುಲಿಯ ಅಭಾವ, ಸಿಂಹದ ಅಭಾವ, ಬ್ರಹ್ಮಸೂತ್ರ ರಾಜನ ಅಭಾವ, ಪ್ರಜಾವಾಣಿಯ ಅಭಾವ, ಮೈಸೂರು ಮಹಾರಾಜನ ಅಭಾವ, ಅಮೆರಿಕ ಈ ಪ್ರೆಸಿಡೆಂಟ್ ಅಭಾವ, ಎಲ್ಲ ಅಭಾವಗಳು. ಅಭಾವ ಯಾವಾಗ ವೃತ್ತಿಯಾಗುತ್ತೆ? ಆ ಪದಾರ್ಥ ಬಂದಾಗ ವೃತ್ತಿಯಾಗುತ್ತೆ. ಪ್ರಾಗಭಾವ, ಪ್ರಧ್ವಂಸಾಭಾವ. ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಇತ್ತು, ಅದು ಪ್ರಧ್ವಂಸ ನಾಶವಾಗಿ ಕೆಟ್ಟೋಯ್ತು. ಆ ಫ್ರಿಡ್ಜಿನ ಸ್ಥಾನದಲ್ಲಿ ಆ ಫ್ರಿಡ್ಜಿನ ಪ್ರಧ್ವಂಸಾಭಾವ ಬಂದು ಕೂತ್ಕೊಳ್ಳುತ್ತೆ. ಪ್ರಧ್ವಂಸಾಭಾವಕ್ಕೆ ಅಂತವಿಲ್ಲ, ಪ್ರಾಗಭಾವಕ್ಕೆ ಆದಿ ಇಲ್ಲ ಅಂತ ಹೇಳ್ತಾರೆ. ಪ್ರಧ್ವಂಸಾಭಾವ ಅಂದ್ರೆ ಒಂದ್ ಮನೆ ಇತ್ತು, ಮನೆಯನ್ನ JCB ತೆಗೆದು ಹಾಕ್ಬಿಟ್ಟು ಧ್ವಂಸ ಮಾಡಿದ್ರು. ಆ ಮನೆ ಸ್ಥಾನದಲ್ಲಿ ಬಂದದ್ದು ಪ್ರಧ್ವಂಸಾಭಾವ. ಆ ಪ್ರಧ್ವಂಸಾಭಾವವನ್ನ ಭರ್ತಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇತರೇತರ ಭಾವ. ಪುಸ್ತಕ ಎಂದರೆ ಬಾಳೆಹಣ್ಣಲ್ಲ, ಪಂಚೆ ಎಂದರೆ ಪುಸ್ತಕವಲ್ಲ, ಗುರುವೆಂದರೆ ಶಿಷ್ಯನಲ್ಲ, ಅಕ್ಕಿ ಎಂದರೆ ರಾಗಿಯಲ್ಲ, ಹುಣಸೆ ಹಣ್ಣು ಅಂತಂದ್ರೆ ಟ್ರೈನ್ ಅಲ್ಲ. ಒಂದರ ಸ್ಥಾನದಲ್ಲಿ ಮತ್ತೊಂದಿಲ್ಲ. ಅದಕ್ಕೇನಿದ್ರು ಇತರೇತರ ಭಾವ. ನಾಲ್ಕನೇದು ಅತ್ಯಂತ ಭಾವ. ವಂದ್ಯಾ ಪುತ್ರ ಅತ್ಯಂತ ಭಾವ, ಆಕಾಶ ಪುಷ್ಪಂ ಅತ್ಯಂತ ಭಾವ. ಏವಂ ಅಭಾವ ಚತುರ್ವಿಧ ಅಂತ ಹೇಳ್ತಾರೆ. ಇಲ್ಲಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ, ನಾವು ಕಾಮ ತಾರ್ಕಿಕರು ಹೇಳುವಂತೆ ಪ್ರಾಗಭಾವವನ್ನು ಅನಾದಿ ಅಂತ ಹೇಳುವಂತೆ ಅಧ್ಯಾಸವನ್ನು ಅನಾದಿ ಎಂದು ಹೇಳುತ್ತಿಲ್ಲ. ನ ವಯಂ ಬ್ರೂಮಹೆ, ವಯಂ ನ ಬ್ರೂಮಹೆ, ನಾವ ಹೇಳ್ತಾ ಇಲ್ಲ. ಹೇಗೆ? ಅಧ್ಯಾಸಸ್ಯ, ಅಧ್ಯಾಸವನ್ನು ಪ್ರಾಗಭಾವಾಧಿಪತಿ, ಪ್ರಾಗಭಾವಾದಿಯಂತೆ ಒಂದು ವಸ್ತು ಹುಟ್ಟುವುದಕ್ಕಿಂತ ಮುಂಚೆ ಇರಲಿಲ್ಲ. ಯಾವತ್ತಿನಿಂದ ಇರಲಿಲ್ಲ? ರಾಮ್ ರಾಮ್. ನಮ್ಮ ಮನೆಗೆ ನಿನ್ನೆ ದಿವಸ ಹೊಸದಾಗಿ ಒಂದು ಡೈರಿ ತಗೊಂಡೆ. ಉದಾಹರಣೆಗೆ ಆ ಡೈರಿ ನಮ್ಮ ಮನೆಯಲ್ಲಿ ಇರಲಿಲ್ಲ. ಯಾವತ್ತಿನಿಂದ? ಸೃಷ್ಟಿ ಪ್ರಾರಂಭವಾದಾಗಿನಿಂದ ಇರಲಿಲ್ಲ. ಕದಲಿ ಫಲಸ್ಯ ಪ್ರಾಗಭಾವ ಆಸೀತ್. ಎಲ್ಲಿ? ಆ ಬಾಳೆಹಣ್ಣಿನ ಸ್ಥಾನದಲ್ಲಿ. ಪ್ರಾಗಭಾವ ಯಾವತ್ತಿನಿಂದ ಇತ್ತು? ಅನಾದಿ ಕಾಲದಿಂದ. ಇದು ತಾರ್ಕಿಕರ ಬುದ್ಧಿಮತ್ತ. ತರ್ಕಶಾಸ್ತ್ರ ಓದ್ತಾ ಹೋದ್ರೆ ಹುಚ್ಚಿಡಿಯುತ್ತೆ ಅಂತ ಹೇಳ್ತಾ ಇದ್ರು. ಇದೊಂದೇ ಉದಾಹರಣೆ. 229ನೇ ಪುಟ ಮುಂದುವರ್ತಾ ಇದ್ದೀನಿ. ಯದಪ್ಯುಕ್ತಂ ವಾಕ್ಯಕಾರೈಃ ತದೇ ತನ್ನಿತ್ಯಮಜ್ಞಾನಂ ತಜ್ಜಕಾಲಾತ್ ಜನಾಪ್ಲುತೇಃ ಸರ್ವಕಾಲಾನುವರ್ತ್ಯೇವ ಲೋಕೆ ನಿತ್ಯಮಿತೀರ್ಯತೆ. ಮುಂದೆ ಇವತ್ತು ಯಸ್ಯತೋ ಬಂಧಕಾರಣಮಜ್ಞಾನಂ ಸಹೇತುಕಂ ತಸ್ಯ ಮೋಕ್ಷ ಪ್ರತ್ಯಾಶ ದೂರತೋ ಭವತಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುಣಗಳ ಸಿಂಹಗರ್ಜನೆ. ಯಸ್ಯತು
ವಾದಿನಃ ಯಸ್ಯತು ವೇದಾಂತಿನಃ ಯಾವ ವಾದಿಗಳು ಯಾವ ವೇದಾಂತಿಗಳು ಬಂಧಕಾರಣಂ ಅಜ್ಞಾನಂ ಬಂಧಕ್ಕೆ ಕಾರಣವಾಗಿರುವ ಅಜ್ಞಾನವನ್ನು ಸಂಸಾರ ಬಂಧನಕ್ಕೆ ಜನ್ಮ ಮರಣ ಬಂಧನಕ್ಕೆ ಕಾರಣವಾದದ್ದೇ ಅಜ್ಞಾನ ಯಾವತ್ ಪರ್ಯಂತಂ ಅಜ್ಞಾನಂ ತಾವತ್ ಪರ್ಯಂತಂ ಬಂಧನಂ ಅಜ್ಞಾನೇ ನಿರಸ್ತೆ ಬಂಧನಂ ನಿವರ್ತತೆ ಇದು ಶಾಂಕರ ಸಿದ್ಧಾಂತ ಬಂಧನಕ್ಕೆ ಮುಖ್ಯವಾದ ಕಾರಣ ಅಜ್ಞಾನ ಅದಕ್ಕೆ ಅದು ಅಧ್ಯಾಸ ಇಂಥ ಅಜ್ಞಾನಕ್ಕೂ ಕೂಡ ಸಹೇತುಕಂ ಒಂದ್ ಹೇತುವಿದೆ ಅನ್ಬಿಟ್ರೆ ಮೂಲ ವಿದ್ಯಾ ಅಂತ ಇದೆ ಅದರಿಂದ ಅಧ್ಯಾಸ ಬಂದಿದೆ ಅಂತ ಹೇಳಿಬಿಟ್ಟರೆ ಅದು ತಪ್ಪು ಅವನಿಗೆ ಅವನ ಸಿದ್ಧಾಂತದ ಪ್ರಕಾರ ಮೋಕ್ಷ ಪ್ರತ್ಯಾಶ ಮೋಕ್ಷವನ್ನು ಹೊಂದುವ ವಿಷಯದಲ್ಲಿ ದೂರತೋ ಭವದ ಆಶೆ ದೂರವೇ ಯಾಕೆ ಅಂದ್ರೆ ಅಜ್ಞಾನವೇನು ಹೋಯ್ತು ಅಜ್ಞಾನಕ್ಕೆ ಇನ್ನೊಂದು ಕಾರಣ ಇದೆ ಆಗಿದೆ ಕಾರಣವಿರುವುದರಿಂದ ಕಾರ್ಯಪಡಿಸೋದು ನಮ್ಮ ಮನೆ ಹಿತ್ತಲಿನಲ್ಲಿ ಒಂದು ಗಿಡ ಬೆಳೆಯಿತ್ತು ಗಿಡವನ್ನು ಕತ್ತರಿಸ್ಬಿಟ್ಟೆ ಗಿಡ ನಾಶವಾಯಿತು ಒಂದು ತಿಂಗಳು ಬಿಟ್ಟು ನೋಡಿದ್ರೆ ಪುನಃ ಚಿಗಿಬಿಟ್ಟಿ ಗಿಡವನ್ನ ಕತ್ತರಿಸಿ ಅಮೆರಿಕಕ್ಕೆ ಹೋದೆ 6 ತಿಂಗಳು ಬಿಟ್ಟು ಬಂದು ಮಾಡಿದೆ ಪುನಃ ಗಿಡ ಚಿಗಿಬಿಟ್ಟಿದೆ ಯಾಕೆ ಮೂಲವಿದೆ ಅವಿದ್ಯೆಯೇ ಮೂಲ ಅಧ್ಯಾಸವೇ ಮೂಲ ಅಧ್ಯಾಸಕ್ಕೆ ಮತ್ತೊಂದು ಮೂಲವಿಲ್ಲ ಏವಮಯಮನಾದಿರನಂತ ನೈಸರ್ಗಿಕೋಧ್ಯಾಸ ನೀವುಗಳು ಅಧ್ಯಾಸಕ್ಕೆ ಮತ್ತೊಂದು ಮೂಲವನ್ನ ಹುಡುಕುವಂತ ಪ್ರಯತ್ನ ಮಾಡಬೇಡಿ ಅಧ್ಯಾಸದಿಂದಲೇ ಕಾರ್ಯಕಾರಣ ಭಾವ ಆದ್ದರಿಂದ ಅಧ್ಯಾಸಕ್ಕೆ ಮೂಲವಿಲ್ಲ ಆದರೆ ಯಸ್ಯತು ವಾದಿನಃ ಯಾವ ವಾದಿಗಳ ಮತದಲ್ಲಿ ಬಂಧ ಕಾರಣ ಅಜ್ಞಾನಂ ಸಮೂಲಂ ಬಂಧಕ್ಕೂ ಕಾರಣವಾದದ್ದು ಜ್ಞಾನ ಅಜ್ಞಾನಕ್ಕೂ ಮೂಲ ಮತ್ತೊಂದಿದೆ ಅಂತ ಆಗಿಬಿಟ್ಟರೆ ಆ ಮೂಲವಿರುವುದರಿಂದ ಅಜ್ಞಾನ ಹೋದ ಮೇಲೂ ಪುನಃ ಅಜ್ಞಾನ ಬರೋದು ಮೋಕ್ಷವೇ ಇಲ್ಲ ಮೋಕ್ಷ ಅಂದ್ರೆ ಎಂದೆಂದಿಗೂ ಪರಮಾನಂದ ಸ್ಥಿತಿ ಸ್ವರ್ಗಕ್ಕೂ ಮೋಕ್ಷಕ್ಕೂ ವ್ಯತ್ಯಾಸವೇನು ಸ್ವರ್ಗ ಎನ್ನುವುದು ಆಗಂತುಕ ಸ್ವರ್ಗ ಎನ್ನುವಂತಹದ್ದು ಕರ್ಮದಿಂದ ಹೊಸದಾಗಿ ಬಂದ ಮೋಕ್ಷ ಎನ್ನುವಂತಹದ್ದು ಸ್ವಾಭಾವಿಕ ಮೋಕ್ಷ ಸ್ವಾಭಾವಿಕ ಸ್ವತಃಸಿದ್ಧ ಅನುತ್ಪಾದ್ಯ ಅಪ್ರಾಪ್ಯ ಅಸಂಸ್ಕಾರ್ಯ ಅವಿಕಾರ್ಯಶ್ಚ ಮೋಕ್ಷ ಇದು ಶಾಂಕರ ಸಿದ್ಧಾಂತ ಮೋಕ್ಷವು ಬಂದು ಹೋಗುವಂತಹದ್ದಲ್ಲ ಮೋಕ್ಷ ಬರುವಂತಹದ್ದೇ ಅಲ್ಲ ಅಜ್ಞಾನ ನಿಮಿತ್ತವಾಗಿ ಮೋಕ್ಷ ಕಟ್ಟಿಯಾಗಿದೆ ಇದನ್ನ ಭಗವಾನ್ ಸ್ವರೇಶ್ವರಾಚಾರ್ಯರವರು ತಮ್ಮ ನೈಷಮ್ಯ ಸಿದ್ಧಿಯಲ್ಲಿ ಹೇಳ್ಬಿಟ್ಟಿದ್ದಾರೆ ಏನಂತ ಐಕಾತ್ಮ್ಯ ಪ್ರತಿಪತ್ತಿರ್ಯ ಸ್ವಾತ್ಮಾನುಭವ ಸಂಶ್ರಯ ಸ್ವಾವಿದ್ಯಾ ಸಂಸ್ಕೃತೆ ಬೀಜಂ ತನ್ನಾಶೋ ಮುಕ್ತಿರಾತ್ಮನಃ ಒಂದೇ ಶ್ಲೋಕದಲ್ಲಿ ವೇದಾಂತ ಆದ್ದರಿಂದ ಯಸ್ಯವಾದಿನಃ ಬಂಧ ಕಾರಣ ಅಜ್ಞಾನಂ ಸಹೇತುಕಂ ತಸ್ಯ ಅಂತವನ ಮತದಲ್ಲಿ ಮೋಕ್ಷ ಪ್ರತ್ಯಾಶ ಮೋಕ್ಷವನ್ನು ಹೊಂದಬೇಕು ಎನ್ನುವಂತ ಆಶೆ ದೂರತೋ ಭವತಿ ದೂರವಾಯಿತು ಮೋಕ್ಷ ಸಿಕ್ಕುವಾಗಿಲ್ಲ ಮುಂದಕ್ಕೆ ಹೋಗ್ತೇನೆ ಯಥೋಕ್ತಂ ವಾರ್ತಿಕಕಾರೈ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಪುನಃ ವಾರ್ತಿಕಕಾರರ ವಾರ್ತಿಕಗಳಿಂದ ವಾಕ್ಯ ಉದಾಹರಣೆ ಮತ್ತೆ ಆಗಂತ್ವಚೇದಿಹ ಜ್ಞಾನಂ ಅನಿರ್ಮೋಚ್ಯ ಪ್ರಸಜ್ಯತೆ ಪುರೇವಾನಾಗತಂ ಭೂಯಃ ನೇಷ್ಯತೀತ್ಯತ್ರ ಕಾಪ್ರಮಾ ಇದು ವಾರ್ತಿಕ ಶ್ಲೋಕ ವಾರ್ತಿಕ ಶ್ಲೋಕಗಳನ್ನ ಯಾರು ಹೊರಗಿಲ್ಲ ಬಹಳ ಗಡಸಾಗಿದೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ತೈತ್ರಿಯ ಭಾಷ್ಯ ವಾರ್ತಿಕ ಸಂಬಂಧ ಭಾಷ್ಯ ವಾರ್ತಿಕ
ಬೃಹದಾರಣ್ಯ ಭಾಷಾ ವಾರ್ತಿಕವನ್ನ ಜಾಲಾಗ್ಬಿಟ್ಟಿದ್ದಾರೆ. ಮತ್ತೊಮ್ಮೆ ಓದಿ ಅನ್ವಯ ಪದಚ್ಛೇದ ಅರ್ಥವನ್ನು ಹೇಳ್ತೇನೆ ನೋಡ್ಕೊಂಡು. ಆಗಂತು ಚೇದಿಹ ಜ್ಞಾನಂ ಅನಿರ್ಮೋಚ್ಯ ಪ್ರಸಜ್ಯತೆ ಪುರೇವಾನಾಗತಂ ಭೂಯಃ ನೇಷ್ಯತಿ ತ್ಯತ್ರ ಕಾಪ್ರಮಾ ಇತಿ ಸ್ವರೇಶ್ವರಾಚಾರ್ಯಃ. ಆಗಂತು ಚೇತ್ ಇಹ ಅಜ್ಞಾನಂ ಅನಿರ್ಮೋಚ್ಯಃ ಪ್ರಸಜ್ಯತೆ ಪುರಾ ಇವ ಹಿಂದಿನಂತೆ ಅನಾಗತಂ ಭೂಯಃ ಹತ್ತು ನ ಯೇಷ್ಯತಿ ಇತಿ ಅತ್ರ ಕಾ ಪ್ರಮ 16 ಪದಗಳಿಂದ ನಿಬದ್ಧವಾಗಿರುವ ವಾರ್ತಿಕ ಶ್ಲೋಕ. ಅನ್ವಯ ಹೇಳ್ತೇನೆ. ಅಜ್ಞಾನಂ ಆಗಂತು ಚೇತ್ ಅನಿರ್ಮೋಕ್ಷಃ ಪ್ರಸಜ್ಯತೆ. ಇಹ ವೇದಾಂತ ದರ್ಶನೆ ಅಜ್ಞಾನಂ ಆಗಂತು ಚೇತ್ ಅನಿರ್ಮೋಕ್ಷಃ ಪ್ರಸಜ್ಯತೆ ಪುರಾ ಇವ ಅನಾಗತಂ ಅಜ್ಞಾನಂ ಭೂಯಃ ನ ಯೇಷ್ಯತಿ ಇತ್ಯತ್ರ ಕಾ ಪ್ರಮಾ. ಬಹಳ ಚೆನ್ನಾಗಿದೆ. ಅಜ್ಞಾನವು ಆಗಂತು ಚೇತ್ ಹೊಸದಾಗಿ ಬರುತ್ತದೆ ಅಂತಾಗಿ ಬಿಟ್ಟರೆ, ಆಗಚ್ಚತಿ ತ್ಯಾಗಂತ ಪುಲ್ಲಿಂಗ, ಆಗಚ್ಚತಿ ತ್ಯಾಗಂತು ನಪುಂಸಕಲಿಂಗ. ಅಜ್ಞಾನವು ಇನ್ಯಾವುದೋ ಮೂಲ ವಿದ್ಯಾ ಅಂತ ಇದೆ, ಅದರಿಂದ ಬರುತ್ತದೆ ಅಂತಾಗಿ ಬಿಟ್ಟರೆ, ಅಜ್ಞಾನಕ್ಕೆ ಆದಿ ಉಂಟು ಅಂತಾಗಿ ಬಿಟ್ಟರೆ, ಆಗ ಅನಿರ್ಮೋಕ್ಷ ಮೋಕ್ಷವೇ ಉಂಟಾಗುವುದಿಲ್ಲ. ಯಾರಿಗೆ ಅಜ್ಞಾನವು ನಿಜವಾಗಿ ಉಂಟೋ, ಅಜ್ಞಾನ ಹೊಸದಾಗಿ ಬರುತ್ತದೆಯೋ ಅಂತವರ ಸಿದ್ಧಾಂತದಲ್ಲಿ ಮೋಕ್ಷದ ಆಶೆ. ಮುಮೋಕ್ಷಗಳೆಲ್ಲರೂ ಕೂಡ ಆಶಾರಹಿತರಾಗಿ ಬಿಡುತ್ತಾರೆ. ದೇ ಬಿಕಮ್ ಟೋಟಲಿ ಡೆಸ್ಪರೇಟ್. ಅಯ್ಯೋ ಮೋಕ್ಷ ಸಿಕ್ಕುವುದಿಲ್ಲ, ಮೋಕ್ಷ ಸಿಕ್ಕಿದ್ರು ಪುನಃ ಅಜ್ಞಾನ ಬಂದ್ಬಿಡುತ್ತೆ, ಪುನಃ ಅಜ್ಞಾನ ಬಂದ್ಬಿಟ್ಟು ಬಂಧನವನ್ನ ಉಂಟು ಮಾಡಿಬಿಡುತ್ತೆ ಅಂತ ಆಗಿಬಿಡುತ್ತೆ. ಅಜ್ಞಾನವನ್ನ ಆದಿ ಕಾರಣ ಉಳ್ಳದ್ದು ಅಂತ ಹೇಳುವಂಥವರ ದರ್ಶನದಲ್ಲಿ ಮೋಕ್ಷ ಹೊಂದುವುದಿಲ್ಲ. ಪುರಾ ಇವ ಅನಾಗತಂ. ಯಾಕಪ್ಪ ಅಂದ್ರೆ ಹಿಂದಿನಂತೆ ಇಲ್ಲದೆ ಇದ್ದಂತ ಅಜ್ಞಾನ ಬಂತು. ಪುರಾ ಇವ ಜ್ಞಾನಾತ್ ಪೂರ್ವಂ, ಜ್ಞಾನ ಉಂಟಾಗುವುದಕ್ಕಿಂತ ಮುಂಚೆ ಅನಾಗತಂ ಇಲ್ಲದೆ ಇದ್ದಂತ ಅಜ್ಞಾನ ಬಂತು ಅಂತಾದರೆ ಈಗ ಹೋಯ್ತು. ಪುನಃ ಮತ್ತೆ ನ ಯೇಷ್ಯತಿ ಅಧ್ಯಾಸವು ಬರುವುದಿಲ್ಲ. ಅಧ್ಯಾಸ ಹೋಯ್ತು, ಪುನಃ ಅಧ್ಯಾಸ ಬರುವುದಿಲ್ಲ ಇತ್ಯರ್ಥ ಎನ್ನುವ ವಿಷಯದಲ್ಲಿ ಕಾ ಪ್ರಮ, ಯಾವ ಪ್ರಮಾಣ ಉಂಟು? ಹೊಟ್ಟೆ ನೋವು 20 ಸಲ ಬಂದಿತ್ತು, ಡಾಕ್ಟರ್ಸು ಪೇನ್ ಕಿಲ್ಲರ್ ಕೊಟ್ರು, ಡಾಕ್ಟರ್ ಇನ್ನು ಹೊಟ್ಟೆ ನೋವು ಬರುದಿಲ್ಲ ಅಂತಾರೆ. ಡಾಕ್ಟ್ರೇ ನಿಮ್ಮ ಮಾತ್ರೆ ಕೊಟ್ಟಾಗ್ಲೆಲ್ಲ ಹೋಗಿರುತ್ತೆ, ಮಾತ್ರೆ ನಿಂಪೆ ಬರುತ್ತೆ ಅಂದ್ರೆ ಈ ಸಲ ಮಾತ್ರೆ ಕೊಟ್ಟಿದ್ದೀರಾ, ಪುನಃ ಹೊಟ್ಟೆ ಬರುವುದಿಲ್ಲ ಅಂತೇನ್ ಪ್ರಮಾಣ? ಯಾವುದು ಇಲ್ಲದ್ದು ಬರುತ್ತದೆಯೋ, ಇದ್ದದ್ದು ಹೋಗುತ್ತದೆಯೋ ಅದು ಪುನಃ ಬರುವುದಿಲ್ಲ ಎನ್ನುವುದಕ್ಕೆ ಏನು ಪ್ರಮಾಣವಿಲ್ಲ. ಆದ್ದರಿಂದಲೇ ಭಗವತ್ಪಾದ ಶಂಕರರು ಅಧ್ಯಾಸವನ್ನ ಏವಮಯಮನಾಗಿರನಂತಹ ನೈಸರ್ಗಿಕೋಧ್ಯಾಸ ಎಂದು ಕರೆದಿದ್ದಾರೆ. ಅಧ್ಯಾಸವು ಅನಾದಿಯಾಗಿದೆ, ಅಂದರೆ ಅವಿಚಾರ ಸಿದ್ಧವಾಗಿದೆ ಅಂತ ಅರ್ಥ. ಮುಂದಕ್ಕೆ ಹೋಗೋಣ. ಅತಯೇವ, ಆದ್ದರಿಂದಲೇ ಕಾಲಾದಿ ಅನಾಪ್ಲುತೆ ಅಧ್ಯಾಸಸ್ಯ ತತ್ಕಾರ್ಯಸ್ಯ ಸಂಸಾರಸ್ಯ ಚ ಅನಂತತ್ವಮಭ್ಯುಪಪದ್ಯತೆ. ಎಷ್ಟು ಚೆನ್ನಾಗಿ ಬರೀತಾರೆ ಗುರುಗಳು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂತಹ ಮಹಾತ್ಮರನ್ನ ನಾ ಪ್ರಪಂಚದಲ್ಲೇ ಕಾಣಲಿಲ್ಲ, ಬೇರೆ ಕೆಲಸವೇ ಇಲ್ಲ. ಎಲ್ಲರೂ ಉಪನ್ಯಾಸ ಮಾಡ್ತಾರೆ, ಪ್ರಧಾನ ವಿಷಯವೊಂದನ್ನು ಬಿಟ್ಟು ಅಧ್ಯಾಸವನ್ನ
ಭಗವತ್ಪಾದ ಶಂಕರಾಚಾರ್ಯರವರು ಅನಾದಿ ಯಾಕೆ ಕರೆದಿದ್ದಾರೆ ಅಂದ್ರೆ ಕಾಲಾದಿ ಅನಾಪ್ಲುತೆ, ಕಾಲವೇ ಮುಂತಾದದ್ದರಿಂದ ವ್ಯಾಪಿಸಲ್ಪಡದಿರುವುದರಿಂದ ಕಾಲದಲ್ಲಿ ಅಧ್ಯಾಸವು ಇಲ್ಲದ್ದರಿಂದ, ಕಾಲದಲ್ಲಿ ಅಧ್ಯಾಸವ, ಅಧ್ಯಾಸದಲ್ಲಿ ಕಾಲವ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಅಭಿಪ್ರಾಯದಂತೆ ಅಧ್ಯಾಸದಿಂದ ಕಾಲ, ಅಧ್ಯಾಸದಿಂದ ದೇಶ, ಅಧ್ಯಾಸದಿಂದ ಬಂಧ, ಅಧ್ಯಾಸದಿಂದ ಮೋಕ್ಷ, ಅಧ್ಯಾಸದಿಂದ ಅವಿದ್ಯ, ಅಧ್ಯಾಸದಿಂದ ವಿದ್ಯಾ. ಇದನ್ನೇ ನಾವು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತ ಹೇಳ್ತೇವೆ. ಅಧ್ಯಾಸವು ಕಾಲದಿಂದ ವ್ಯಾಪ್ತವಾಗದಿರುವುದರಿಂದ, ಕಾಲದಲ್ಲಿ ಇಲ್ಲದಿರುವುದರಿಂದ ಅಧ್ಯಾಸವು ಮತ್ತು ಅದ ತತ್ಕಾರ್ಯಸ್ಯ ಸಂಸಾರಸ್ಯ, ಈ ಸಂಸಾರ ಸೃಷ್ಟಿ ಸ್ಥಿತಿ ಲಯ, ಜನ್ಮ ಜರ ಮರಣ, ರಾಗ ದ್ವೇಷ, ಸುಖ ದುಃಖ ಮೋಹ, ಈ ಸಂಸಾರ ಯಾವತ್ತಿನಿಂದ ಬಂತು ಗೊತ್ತಿಲ್ಲ. ಯಾವತ್ತಿನಿಂದ ಅಂತ ಕೇಳುವುದು ತಪ್ಪು. ಕಾಲಾದಿ ಅನಾಪ್ಲತೆ, ಕಾಲ ದೇಶಗಳಿಂದ ವ್ಯಾಪ್ತವಾಗದಿರುವುದರಿಂದ ಅಧ್ಯಾಸವು ಅದರ ಕಾರ್ಯವಾಗಿರುವ ಸಂಸಾರವು ಎರಡೂ ಕೂಡ ಅನಂತತ್ವಂ, ಅನಂತವಾಗಿದೆ. ಏವಮಯಮನಾದಿ ಅನಂತಃ ಅಧ್ಯಾಸಃ, ಅಧ್ಯಾಸಃ ಅನಾದಿತ್ವಾದೇವ ಅನಂತಃ. ಕುತಃ ಕಾಲಾದಿ ಅನಾಪ್ಲುತೆ. ಎಷ್ಟು ಜನ ಇಲ್ಲ, ನೀವು ಅಧ್ಯಾಸ ಕಲ್ಪನೆ, ಕಾಲವೂ ಇಲ್ಲ, ದೇಶವೂ ಇಲ್ಲ, ಲೋಕಗಳು ಇಲ್ಲ, ದೇವತೆಗಳು ಇಲ್ಲ, ಎಲ್ಲವೂ ಬ್ರಹ್ಮ. ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸುತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಏನ್ ಸ್ವಾಮಿ ಇದು? ಇದು ಪರದೆ ಅಂತ ನೀವು ತಿಳ್ಕೊಂಬೇಡಿ. ಬಟ್ಟೆ ಬಣ್ಣ ಅಂತ ತಿಳ್ಕೊಂಡ್ಬಿಟ್ರೆ ಅಲ್ಲಿ ರಾಜನೂ ಇಲ್ಲ, ಸನ್ಯಾಸಿಯೂ ಇಲ್ಲ, ಗುರುಗಳು ಇಲ್ಲ, ಶಿಷ್ಯರು ಇಲ್ಲ, ಸಮುದ್ರವೂ ಇಲ್ಲ, ಬ್ರಹ್ಮಸೂತ್ರ ಶಾಂಕರ ಭಾಷ್ಯವೂ ಇಲ್ಲ, ಎಲ್ಲವೂ ಪರದೆ. ಹೌದಾ? ಅದೇ ರೀತಿಯಲ್ಲಿ ಎಲ್ಲವೂ ಅಧ್ಯಾಸದ ಕಾರ್ಯ. ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದೋ ಜ್ಞಾತೆ ದ್ವೈತಂ ನ ವಿದ್ಯತೆ. ಏನ್ ಗೌಡಪಾದಾಚಾರ್ಯರ ಮಾತು. ಬಾ, ಆಚಾರ್ಯ ಚತುಷ್ಟಯ. ಒಬ್ಬರು ಗೌಡಪಾದಾಚಾರ್ಯರು, ಮತ್ತೊಬ್ಬರು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು, ಮತ್ತೊಬ್ಬರು ಸುರೇಶ್ವರಾಚಾರ್ಯರು, ಮತ್ತೊಬ್ಬರು ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಈ 4 ಜನ ಸಿಕ್ಕಾಕೊಂಡ್ಬಿಟ್ರೆ ನನಗೆ ಮೋಕ್ಷವೇ ಗತಿ. ಅತ ಏವ, ಆದ್ದರಿಂದಲೇ ದೇಶಾದಿ ಅನಾಪ್ಲತೆ, ದೇಶವೇ ಮುಂತಾದದ್ದರಿಂದ ವ್ಯಾಪ್ತವಾಗದಿರುವುದರಿಂದ ಅಧ್ಯಾಸವು ಅದರ ಕಾರ್ಯವಾಗಿರುವ ಸಂಸಾರವು ಎರಡೂ ಕೂಡ ಅನಂತತ್ವಮಪ್ಯುಪಪದ್ಯತೆ, ಅನಂತವಾಗಿದೆ ಎನ್ನುವಂತಹದ್ದು ಉಪಪದ್ಯತೆ ಹೊಂದುತ್ತದೆ. ಅಧ್ಯಾಸತ್ವಾದೇವ ಚ ಅಸ್ಯ ಯಾವತ್ ಸ್ವಾಪಪಾದಕ ಜ್ಞಾನೋದಯಂ ಅನುವೃತ್ತಿ. ಏನು ವಾಕ್ಯ ಬರೀತಾರೆ ಗುರುಗಳು? ಬಾಬಾ ಬಾಬಾ ಬಾ, ಅದ್ಭುತವಾಗಿದೆ. ಅಧ್ಯಾಸತ್ವಾದೇವ ಚ, ಅಧ್ಯಾಸವಾಗಿರುವುದರಿಂದಲೇ, ಅಜ್ಞಾನವಾಗಿರುವುದರಿಂದಲೇ ನಿಜವಾಗಿ ಇಲ್ಲ, ಇಲ್ಲ ಅಂತ ನಮಗೆ ಗೊತ್ತಿಲ್ಲ, ತೋರ್ತಾ ಇದೆ. ಹೀಗೆ ತೋರಿಸ್ತಿರುವುದರಿಂದಲೇ ಇದು ಎಲ್ಲಿವರೆಗಿರುತ್ತಪ್ಪ ಅಂದ್ರೆ ಯಾವತ್ತೆ
ಸ್ವಾಪಬಾಧಕ ಜ್ಞಾನೋದಯಂ ಅನುವೃತ್ತಿ. ಯಾವತ್ತು ಎಲ್ಲಿಯವರೆಗೆ ಸ್ವಾಪಬಾಧಕಂ ಅವಿದ್ಯಾ ಎನ್ನುವಂತಹ ನಿದ್ರೆಯನ್ನ ಬಾಧ ಮಾಡುವ ಆತ್ಮಜ್ಞಾನವು ಉದಯವಾಗಿಲ್ಲವೋ, ಯಾರಿಗೆ ಅನಾದಿಮಾಯಯ ಸುಪ್ತ ಯದಾ ಜೀವ ಪ್ರಬುಧ್ಯತೆ ಅಜಮನಿದ್ರಮ ಸ್ವಪ್ನಂ ಅದ್ವೈತಂ ಬುದ್ಧ್ಯತೆ ತದಾ ಎನ್ನುವ ಜ್ಞಾನೋದಯವಾಗಿಲ್ಲವೋ, ಬರೀ ಪೂಜೆ ಮಾಡ್ಕೋತ ಧ್ಯಾನ ಮಾಡ್ಕೋತ ಪ್ರಪಂಚವನ್ನೆಲ್ಲ ಸುತ್ತಾಡ್ತಾ ಉಪನ್ಯಾಸ ಮಾಡ್ತಾ ಇರ್ತಾರೋ, ಯಾರಿಗೆ ವಸ್ತು ತಂತ್ರಜ್ಞಾನದ ಆಳ ಅರ್ಥವಾಗಿಲ್ಲವೋ, ಯಾರಿಗೆ ಅಧ್ಯಾರೋಪಾಪವಾದ ಸಂಪ್ರದಾಯ ಗೊತ್ತಿಲ್ಲವೋ ಅಂಥವರಿಗೆ ಅವಿದ್ಯಾ ಹೋಗುವ ಹಾಗಿಲ್ಲ. ಯಾಕೆ? ಜ್ಞಾನ ಬರಲಿಲ್ಲ. ದೊಡ್ಡ ಅರಮನೆ ಕಟ್ಟಿಸ್ಕೊಂಡ್ಬಿಟ್ಟು ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಬಿಟ್ಟ, ಬಾಗಿಲೆಲ್ಲ ಕ್ಲೋಸ್ ಮಾಡ್ಬಿಟ್ಟ, ಸೂರ್ಯ ಮೇಲೆ ಬರುವಾಗಿಲ್ಲ. ಸೂರ್ಯನ ಬೆಳಕು ಬರುವಂತಿಲ್ಲ, ಕತ್ತಲೆ ಹೋಗುವಂತಿಲ್ಲ. ನೋಡಿ ಎಂಥ ಮಾತಿನ. ಇಡೀ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರು ಕೂಡ ಹೇಳಿದ್ದಾರೆ ಅನಾದಿ ಮಾಯೆಯ ಸುತ್ತಾಹ. ನಾವೇ ಪರೀಕ್ಷೆ ಮಾಡಿಕೊಳ್ಳಬೇಕಾದರೆ ನನಗೆ ಅಹಂ ಮಮ ಎನ್ನುವ ಭ್ರಾಂತಿ ಉಂಟಾ, ನನಗೆ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಉಂಟಾ ಅಂತ ಹೇಳ್ತೀನಿ. ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇದೆ ಅಂತಾದರೆ ನನಗೆ ಅವಿದ್ಯಾ ಇದೆ. ಅವಿದ್ಯಾ ಹೋಗ್ತಿ ಗುರ್ತೇನು? ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇದೆ. ಯಾವಾಗ ನಾನು ಶರೀರವೇ ಅಲ್ಲವೋ, ನಾನು ಅಹಂಕಾರವೇ ಅಲ್ಲವೋ, ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಎಲ್ಲಿ ಬರಬೇಕು? ಆದ್ದರಿಂದ ಯಾವತ್ ಎಲ್ಲಿಯವರೆಗೆ ಸ್ವಾಪಬಾಧಕ ಸ್ವಾಪವನ್ನ ಅವಿದ್ಯಾ ನಿದ್ರೆಯನ್ನ ಬಾಧಕ ನಾಶ ಮಾಡುವಂತ ಜ್ಞಾನೋದಯವಾಗಿಲ್ಲವೋ ಅಲ್ಲಿವರೆಗೂ ಕೂಡ ಅಧ್ಯಾಸಕ್ಯಾನುವೃತ್ತಿ ಅಧ್ಯಾಸ ಕೊಡ್ತಾ ಇದೆ. ನಮ್ಮ ಹತ್ಮತ್ ಉದಾಹರಣೆ ಕೊಡ್ತಾ ಇರ್ತೇನೆ. ಸಿನಿಮಾ 6 ಗಂಟೆ ಶುರುವಾಗ್ಬಿಟ್ಟಿದೆ, ನಾನು 6:10 ಹೋದೆ. ಪರದೆ ಕಾಣಿಸ್ತಾ ಇಲ್ಲ, ದೀಪ ಕಾಣಿಸ್ತಾ ಇಲ್ಲ, ಫಿಲ್ಮ್ ಕಾಣಿಸ್ತಾ ಇಲ್ಲ. ನೋಡ್ತಾ ಇದ್ದೀನಿ, ಸತ್ಯವಾಗಿ ಕಾಣ್ತದೆ. ಯಾವ ಸುಳ್ಳು ಅಂತ ಆಗುತ್ತದ್ದು? ಪರದೆ ಕಂಡಾಗ. ಪರದೆ ಕಾಣ್ತಾ ಇದೆ, ಫಿಲ್ಮ್ ಇಲ್ಲ. ಆ ಗೊಂಬೆ ಕಾಣ್ತಾ ಇದೆ, ಪರದೆ ಇಲ್ಲ. ಬಾ ವಾಕ್ಯ ಮತ್ತೊಮ್ಮೆ ಬರ್ತೇನೆ. ಯಾವತ್ತೆ ಎಲ್ಲಿಯವರೆಗೆ ಸ್ವಾಪಬಾಧಕ ಜ್ಞಾನೋದಯಂ ಸ್ವಾಪವನ್ನ ಬಾಧ ಮಾಡುವಂತ ಆತ್ಮಜ್ಞಾನ ಉದಯವಾಗಿಲ್ಲವೋ ಅಲ್ಲಿವರೆಗೂ ಕೂಡ ಅಧ್ಯಾಸಸ್ಯಾನುವೃತ್ತಿ ಅಧ್ಯಾಸ ಸತ್ಯವಾಗಿ ತೋರ್ತಾ ಇದೆ. ಇನ್ನೊಂದು ಅಧ್ಯಾಸ ಅಂತ ತೋರ್ತಾ ಇಲ್ಲ. ಸಿನಿಮಾ ನೋಡ್ತಾ ಇದ್ದಾಗ ಸಿನಿಮಾ ಅಂತ ತೋರ್ತಾ ಇಲ್ಲ. ಮತ್ತೇನು ರಿಯಲಿಸ್ಟಿಕ್ ವಿಚಾರ ಮಾಡಿದ ಕೂಡಲೇ ಯಾವುದು ಇಲ್ಲ. ಅಧ್ಯಾಸ ದೃಷ್ಟ್ಯೈವ ಚ ಅನುವೃತ್ತಿ ಬಾಧಾವಪಿ ಇತಿ ಅನಂತತಃ ಜ್ಞಾನೇನ ಬಾಧಶ್ಚ ಇತಿ ಉಭಯಮಪ್ಯುಪಪದ್ಯತೆ. ಏನು ವಾಕ್ಯ ಸ್ವಾಮಿ ಇದು? ನೋಡಿ, ಅಧ್ಯಾಸ ದೃಷ್ಟಿಯಿಂದಲೇ ಅಧ್ಯಾಸವನ್ನ ಇಟ್ಟುಕೊಂಡೇ ಅನುವೃತ್ತಿ ಬಾಧೌ ಅನುವೃತ್ತಿಶ್ಚ ಬಾಧಶ್ಚ ಅನುವೃತ್ತಿ ಬಾಧೌ ಅವಿದ್ಯೆಯು ಅನುವೃತ್ತವಾಗಿದೆ. ಬ್ರಹ್ಮಜ್ಞಾನ ಬಂದ ಮೇಲೆ ಅವಿದ್ಯಾಬಾಧವಾಗುತ್ತೆ ಅನ್ನುವಂತಹ ಮಾತು ಕೂಡ ಅಧ್ಯಾಸ ದೃಷ್ಟಿಯಿಂದಲೇ ಅಲ್ವೇ? ನಿಜವಾಗಿ ನೋಡಿದರೆ ಅಧ್ಯಾಸವೂ ಇಲ್ಲ, ಅನುವೃತ್ತಿಯೂ ಇಲ್ಲ, ಬಾಧವೂ ಇಲ್ಲ. ನಾವೇ ಹೇಳ್ತೇವೆ ಅಧ್ಯಾಸ ಇದೆಯಪ್ಪ, ಅನಾದಿಯಾಗಿ ಅನಂತವಾಗಿದೆ ಅಧ್ಯಾಸ. ಅಧ್ಯಾಸವನ್ನು ಕಲ್ತ್ಕೋಬೇಕಾದ್ರೆ ನೀನು ಬ್ರಹ್ಮಜ್ಞಾನ ಮಾಡ್ಕೋಬೇಕಪ್ಪ. ಬ್ರಹ್ಮಜ್ಞಾನ ಬಂದ್ರೆ ಅಧ್ಯಾಸ ಹೋಗುತ್ತೆ ಅಂತೇವೆ. ಬೈತಾರೆ ಗುರುಗಳು, ಅನುವೃತ್ತಿ ಬಾಧವು ಅಧ್ಯಾಸ ಅನುವೃತ್ತವಾಗಿದೆ.
ಬ್ರಹ್ಮಜ್ಞಾನವಾಗುವವರೆಗೂ ಅಧ್ಯಾಸವಿರುತ್ತೆ. ಬ್ರಹ್ಮಜ್ಞಾನ ಬಂದ ಕೂಡಲೇ ಅಧ್ಯಾಸ ಹೋಗುತ್ತೆ ಅಂತ ಹೇಳ್ತಾ ಇದ್ದೀವಲ್ಲ. ಈ ಎರಡು, ಅಧ್ಯಾಸದ ಅನುವೃತ್ತಿ, ಅಧ್ಯಾಸದ ಭಾಗ, ಎರಡೂ ಕೂಡ. ಇನ್ನೊಂದು ಬಾಧಾಗುತ್ತೆ. ಅನಂತತಾ ಜ್ಞಾನೇನ ಬಾಧಶ್ಚ, ಅಧ್ಯಾಸ ಅನಂತವಾಗಿದೆ. ಏವಮಯಮನಾದಿರನಂತ ಅಧ್ಯಾಸವಾಗಿದೆ. ಜ್ಞಾನ ಬಂದ ಕೂಡಲೇ ಬಾಧವಾಗುತ್ತೆ ಅನ್ನುವಂತ ಎರಡೂ ಕೂಡ ಉಪಪದ್ಯತೆ ಹೊಂದುತ್ತದೆ. ಯಾವ ದೃಷ್ಟಿಯಿಂದ? ಅಧ್ಯಾಸ ದೃಷ್ಟಿಯಿಂದ. ಅಂದರೆ ಏನರ್ಥ ಸ್ವಾಮಿ ಇದು? ಅಧ್ಯಾಸ ಇದೆ, ಅಧ್ಯಾಸ ಅನಾದಿಯಾಗಿದೆ, ಅಧ್ಯಾಸದಿಂದ ಅನರ್ಥವಾಗಿದೆ, ಬ್ರಹ್ಮಜ್ಞಾನ ಬಂದಿಲ್ಲ, ಸಂಸಾರ ಕೊಡ್ತಾ ಇದೆ. ಶ್ರವಣ ಮನನ ನಿಧಿಧ್ಯಾಸವನ್ನ ಮಾಡುತ್ತಾ ಆತ್ಮಜ್ಞಾನವನ್ನ ಪಡ್ಕೊಂಡ, ಅಧ್ಯಾಸ ಹೋಯ್ತು, ಈಗ ಬಂಧನ ಹೋಯ್ತು ಅಂತ ಹೇಳ್ತಾ ಇದ್ದೇವಲ್ಲ. ಇದೆಲ್ಲವೂ ಕೂಡ ಉಪಾಯ ಸೋಮಧಾರಾಯ ನಾಸ್ತಿ ಭೇದ ಕಥಂಚನ, ಅಧ್ಯಾರೋಪವಾದ ಮಾತೇ ಹೊರತು ಪರಮಾರ್ಥವಾಗಿಲ್ಲ ಅನ್ಬಿಟ್ರು. ಈ ಅಧ್ಯಾಸ ಭಾಷ್ಯ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಶ್ಲೋಕ ಹೇಳಿದ್ರು. ಆ ಶ್ಲೋಕ ಹೇಳ್ತಾ ಬರ್ಕೊಂಬಿಡಿ, ಜ್ಞಾಪಕ ಮಾಡ್ತಾ ಇದ್ದಾರೆ ಗುರುಗಳೇ. ಇದು ವಾರ್ತಿಕ ಶ್ಲೋಕ, ಬೃಹತ್ ವಾರ್ತಿಕ. ಯಾವ್ದದು? ಜ್ಞಾಪಕ ಬಂತು. ದೇಶ ಕಾಲಾದ್ಯ ಸಂಬಂಧಾತ್, ದೇಶ ಕಾಲಾದ್ಯ ಸಂಬಂಧಾತ್ ದೇಶಾದೇರ್ಮೋಹ ಕಾರ್ಯತಃ, ದೇಶಾದೇರ್ಮೋಹ ಕಾರ್ಯತಃ ನಾನುತ್ಪನ್ನಮದಗ್ಧಂ ವಾ ಜ್ಞಾನಮಜ್ಞಾನಮಸ್ಯತಃ. ಸ್ವರೇಶ್ವರಾಚಾರ್ಯರ ಒಂದು ವಾರ್ತಿಕ, ಬೃಹದಾರಣ್ಯಕ ಭಾಷ್ಯ ವಾರ್ತಿಕ. ಇನ್ನೊಮ್ಮೆ ಶ್ಲೋಕ ಹೇಳೋಣ. ದೇಶ ಕಾಲಾದ್ಯ ಸಂಬಂಧಾತ್ ದೇಶಾದೇರ್ಮೋಹ ಕಾರ್ಯತಃ ನಾನುತ್ಪನ್ನಮದಗ್ಧಂ ವಾ ಜ್ಞಾನಮಜ್ಞಾನಮಸ್ಯತಃ. ಯಾವುದೋ ಜನ್ಮದಲ್ಲಿ ಕೇಳಿದಾಗಿದೆ, 50-60 ವರ್ಷಗಳ ಹಿಂದಿನ ಮಾತು. ಎಷ್ಟು ಗಟ್ಟಿಯಾಗಿದೆ ನೋಡಿ. ಪದಚ್ಛೇದ ಮತ್ತೆ ಶ್ಲೋಕಕ್ಕೆ ದೇಶಕಾಲಾದ್ಯ ಸಂಬಂಧಾತ್ ದೇಶಾದೇಹೇ ಮೋಹ ಕಾರ್ಯತಃ ನ ಅನುತ್ಪನ್ನಂ ಅದಗ್ಧಂ ವಾ ಜ್ಞಾನಂ ಅಸ್ತಿ. ಅತಃ ನ ಅನುತ್ಪನ್ನಂ ಅದಗ್ಧಂ ವಾ ಜ್ಞಾನಂ ಅಜ್ಞಾನಂ ಅಸ್ತಿ. ಅತಃ ಸ್ವರೇಶ್ವರಾಚಾರ್ಯರ ಮಾತು ಸಿಂಹಗಂಗೆ, ಛಾತಿ ಬೀಸ್ತಾ ಮಾತಾಡ್ತಾರೆ. ದೇಶಕಾಲಾದ್ಯ ಸಂಬಂಧ ಅಷ್ಟೇ. ಆತ್ಮನಿಗೆ ದೇಶಕಾಲಗಳ ಸಂಬಂಧವಿಲ್ಲದ್ದರಿಂದ ಆತ್ಮನು ದೇಶಕಾಲಗಳಿಗೆ ಸಂಬಂಧಪಟ್ಟವನು. ದೇಶಕಾಲಗಳು ಆತ್ಮನಲ್ಲಿ ಕಲ್ಪಿತವಾಗಿ ಕೊಡ್ತಾರೆ. ದೇಶಕಾಲಗಳಿಗೆ ಸಂಬಂಧಪಟ್ಟದೇ ಇರುವುದರಿಂದ ನಿಜವಾಗಿ ಹೇಳ್ಬೇಕಾದ್ರೆ ದೇಶಾದೇರ್ಮೋಹ ಕಾರ್ಯತಃ, ದೇಶ ಕಾಲ ಎಲ್ಲವೂ ಕೂಡ ಅಧ್ಯಾಸದ ಕಾರ್ಯ. ಅಧ್ಯಾಸದಿಂದ ದೇಶ, ಅಧ್ಯಾಸದಿಂದ ಕಾಲವಾಗಿರುವುದರಿಂದ ನಿಜವಾಗಿ ತತ್ವವೇನು ಗೊತ್ತಾ? ಬಾಧವಾಗದಿರುವ ಅಜ್ಞಾನವೂ ಇಲ್ಲ, ಉಂಟಾಗದಿರುವ ಜ್ಞಾನವೂ ಇಲ್ಲ. There is neither ignorance not removed, nor enlightenment which has not dawned. ನಾನುತ್ಪನ್ನಂ ಜ್ಞಾನಂ,
ನ ಬಾಧಿತ ಅಜ್ಞಾನ ನಾನುತ್ಪನ್ನಮದಗ್ಧಂ ವಾ ಅನುತ್ಪನ್ನಂ ಜ್ಞಾನಂ ವಾ ಅದಗ್ಧಂ ಅಜ್ಞಾನಂ ವಾ ನಾಸ್ತಿ. ಏನ್ ಜ್ಞಾನಿಗಳ ಮಾತು. ಸ್ವಾಮಿಗಳವರು ವಿಸ್ತಾರ ಹೇಳ್ತಾರೆ. ನೋಡಪ್ಪ ಮಗು, ನಿಜವಾಗಿ ನೋಡಿದರೆ ಜ್ಞಾನ ಬರಬೇಕಾದ್ದಿಲ್ಲ, ಅಜ್ಞಾನ ಹೋಗ್ಬೇಕಾದ್ದಿಲ್ಲ. ಅಜ್ಞಾನ ಇಲ್ಲದ್ದು, ಜ್ಞಾನ ಇರುವಂತಹದ್ದು. ಇರುವ ಜ್ಞಾನ ಬರಬೇಕಾದ್ದಿಲ್ಲ, ಇಲ್ಲದ ಜ್ಞಾನ ಹೋಗ್ಬೇಕಾಗ್ತಿಲ್ಲ. ಯಾಕೆ? ಅದೇ ಪರಮಾರ್ಥ ಸ್ವರೂಪ ಅಂತ ಹೇಳ್ತಾರೆ. ಇದನ್ನೇ ಭಗವಾನ್ ಗೌಡಪಾದಾಚಾರ್ಯ ಹೇಳ್ಬಿಟ್ರು. ಏನಂತ? ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷು ನ ವೈ ಮುಕ್ತ ಇತ್ಯೇಷ ಪರಮಾರ್ಥತ. ಸ್ವಾಮಿ ಒಂದೇ ಒಂದು ವಾಕ್ಯದಲ್ಲಿ ಅದ್ವೈತ ಸಿದ್ಧಾಂತವನ್ನ ಹೇಳಿ ಅಂದರೆ, ನೋಡಪ್ಪ, ಗುರು ಅಂತಿಲ್ಲ, ಶಿಷ್ಯ ಅಂತಿಲ್ಲ, ಶಾಸ್ತ್ರ ಅಂತಲೂ ಇಲ್ಲ, ಇದೆ ಅಂತಲೂ ಇಲ್ಲ, ಇಲ್ಲ ಅಂತಲೂ ಇಲ್ಲ, ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ, ಅವಿದ್ಯೆಯೂ ಇಲ್ಲ, ವಿದ್ಯೆಯೂ ಇಲ್ಲ, ಇರುವುದೆಲ್ಲ ಆತ್ಮವನ್ನೇ. ಆತ್ಮೈವೇದಂ ಸರ್ವ. ಇದು ಜ್ಞಾನಿಗಳ ಮಾತು. ನಮಗೆ ಅರ್ಥವಾಗಿಲ್ಲವಾದ್ದರಿಂದ ಒಂದು ಕಟ್ಟಡ ಕಟ್ತಾ ಇದ್ದ, ಶಾಪೋಳ್ಳಿ. ಅದ್ಯಾರೋ ಪಾಪವಾದ, ಒಬ್ಬ ಶಿಷ್ಯ, ಒಬ್ಬ ಗುರು, ಒಂದು ಶಾಸ್ತ್ರ. ಶಿಷ್ಯನಿಗೆ ಅವಿದ್ಯಾ ಉಂಟು, ಗುರುವಿಗೆ ಅವಿದ್ಯಾ ಇಲ್ಲ, ಎಲ್ಲ ನಾಶ. ಉಪಾಯ ಸೋಮತಾರಾಯ ನಾಸ್ತಿ ವೇದ ಕಥಂಚನ ಉಪದೇಶಾದಯಂ ವಾದಃ ಜ್ಞಾತೆ ದ್ವೈತಂ ನಿವಿದ್ಯತೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪರಮೋಪದೇಶ. ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತಾನಂತ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣೆ ಮಾಡೋಣ. ಶ್ರೀರಾಮ್. ಮುಂದಕ್ಕೆ ಹೋಗೋಣ. ಆದ್ದರಿಂದ ಅಧ್ಯಾಸದಿಂದಲೇ ಅನುವೃತ್ತಿ ಬಾಧ, ಅಧ್ಯಾಸದಿಂದಲೇ ಜ್ಞಾನದಿಂದ ಅವಿದ್ಯಾ ಬಾಧವಾಗುತ್ತೆ ಎನ್ನುವುದೆಲ್ಲವೂ ಕೂಡ ಉಪಬದ್ಧತೆ ಹೊಂದುತ್ತದೆ. ಇದಕ್ಕೆ ಹೆಸರೇನು? ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂದ್ಬಿಟ್ಟು ಜ್ಞಾನಿಗಳು. ಶ್ರೀರಾಮ್. ತಥಾ ಹಿ ಭಗವಾನ್ ಸೂತ್ರಕಾರೋ ವಕ್ಷ್ಯತಿ. ಇದನ್ನೇ ಭಗವಾನ್ ಸೂತ್ರಕಾರ ಭಗವಾನ್ ಬಾದರಾಯಣ ಅಚತುರ್ವದನೋ ಬ್ರಹ್ಮ ವಿಬಾಹುರ ಪರೋ ಹರಿ ಅಪಾಲಲೋಚನ ಶಂಭೋ ಭಗವಾನ್ ಬಾದರಾಯಣ. ಗುರುಮಾಸದಲ್ಲಿ ವೇದವ್ಯಾಸ ಅವತಾರ ಮಾಡಿದ ಮಾಸದಲ್ಲಿ ನಾವು ಗುರುಗಳನ್ನು ಸ್ಮರಣೆ ಮಾಡಿದ್ವು. ಇವಾಗ ಶ್ರಾವಣ ಮಾಸ ಪ್ರಾರಂಭವಾಗೋಯ್ತು. ಇದನ್ನೇ ಭಗವಾನ್ ಬಾದರಾಯಣಾಚಾರ್ಯರು ತಮ್ಮ ವೇದಾಂತ ಸೂತ್ರಗಳನ್ನು ಹೇಳಿದ್ದಾರೆ. ಒಂದು ಸೂತ್ರ, ಯಾವದಾತ್ಮ ಭಾವಿತ್ವಾಚ್ಯ ನ ದೋಷಸ್ತದ್ದರ್ಶನಾತ್ ಇತಿ. ಅದ್ಭುತವಾದ ಒಂದು ಸೂತ್ರ. 2ನೇ ಅಧ್ಯಾಯ 3ನೇ ಪಾದ 30ನೇ ಸೂತ್ರ. ಯಾವದಾತ್ಮ ಭಾವಿತ್ವಾಚ್ಯ ನ ದೋಷಸ್ತದ್ದರ್ಶನಾತ್. ಅದ್ಭುತವಾದ ಸೂತ್ರ. ಈ ಸೂತ್ರಕ್ಕೆ ಭಗವಾನ್ ಶಂಕರರು ವಿಸ್ತಾರವಾದ ಭಾಷ್ಯ ಬರೆದಿದ್ದಾರೆ. ನನ್ಗೇನ್ ಸಂಕಟವಾಗುತ್ತೆ ಅಂದ್ರೆ, ಸನ್ಯಾಸಿಗಳು, ವಿರಕ್ತರು, ಮುಮುಕ್ಷುಗಳು ಎಲ್ಲಾ ವ್ಯವಹಾರವನ್ನು ಬಿಟ್ಟು ಕಾಷಾಯ ವಸ್ತ್ರಧಾರಿಗಳಾಗಿ ಇಂಥ ವೇದಾಂತ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾ ಇಲ್ವಲ್ಲ ಅನ್ನುವಂತ ಸಂಕಟ. ಸಂತೋಷವೇನು ಅಂದ್ರೆ, ನಾವು ಗೃಹಸ್ಥರಾದ್ರೂ ಸಹಿತ ಒಂದು 100 ಜನ ಸೇರ್ಕೊಂಡು ಪ್ರತಿ ದಿವಸ ವೇದಾಂತ ಪ್ರವಚನವನ್ನು ಕೇಳ್ತಾ ಇದ್ದೇವಲ್ಲ, ತುಂಬಾ ಸಂತೋಷ. ಯಾವದಾತ್ಮ ಭಾವಿತ್ವಾಚ್ಯ ನ ದೋಷಸ್ತದ್ದರ್ಶನಾತಿ. ಬಹಳ ಚೆನ್ನಾಗಿ. ಎಲ್ಲಿಯವರೆಗೆ ನಮಗೆ ಆತ್ಮಭಾವಿತ್ವ ಉಂಟೋ, ದೇಹಾದಿಗಳಲ್ಲಿ
ನಾನು ಎನ್ನುವಂತ ಅಭಿಮಾನ ಉಂಟೋ, ನಾನು ಶರೀರ, ನಾನು ಮನುಷ್ಯ, ನಾನು ಬ್ರಾಹ್ಮಣ ಎನ್ನುವುದೆಲ್ಲ ದೇಹಾತ್ಮಾಭಿಮಾನ. ಯಾವದಾತ್ಮ ಭಾವಿತ್ವ, ಎಲ್ಲಿಯವರೆಗೆ ಮನುಷ್ಯರಿಗೆ ನಾನು ಶರೀರ ಎನ್ನುವಂತ ಅಭಿಮಾನ ಉಂಟೋ ಅಲ್ಲಿವರೆಗೂ ಕೂಡ ಈ ಸಂಸಾರ ಉಂಟೋ. ಬಾ ಯಾವದಾತ್ಮ ಭಾವಿತ್ವಾದ್, ಯಾವಾಗ ನಿಮಗೆ ದೇಹಾಭಿಮಾನ ಕಳೆದೋಯ್ತು, ಸಂಸಾರವೂ ಇಲ್ಲ, ಬಂಧನವೂ ಇಲ್ಲ, ಮೋಕ್ಷವೂ ಇಲ್ಲ, ಜನ್ಮಾಂತರವೂ ಇಲ್ಲ. ಯಾವದಾತ್ಮ ಭಾವಿತ್ವಾಚ್ಯ, ದೇಹಾಭಿಮಾನವಿರುವವರೆಗೂ ಕೂಡ ಈ ಸಂಸಾರವು ತೋರುತ್ತಿರುವ ದರ್ಶನ ತೋರುತ್ತಿರುವುದರಿಂದ ನ ದೋಷ, ಯಾವ ದೋಷವೂ ಇಲ್ಲ. ಯದ್ಯಪಿ ಸುಷುಪ್ತಿ ಸಮಾಧ್ಯಾದಿಷು ಮಿಥ್ಯಾ ಪ್ರತ್ಯಯ ಸಂತಾನ ವಿಚ್ಛೇದ ಏವ ಭವತಿ, ವಸ್ತುತಃ ತದಪೇಕ್ಷಯ ಚ ಜೀವಸ್ಯ ಷಟ್ಸಂಪತ್ತಿ ಶ್ರೂಯತೆ ಸ್ವಾಪಕಾಲೇ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಇತಿ. ತಥಾಪಿ ಅವಿವೇಕಿನಾಂ ನೈತತ್ತತ್ವಂ ಚಿತ್ತಮಾರೋಹತಿ. ನೈತತ್ತತ್ವಂ ಪ್ರಿಂಟಿಂಗ್ ಮಿಸ್ಟೇಕ್, ನ ಏತತ್ ತತ್ವಂ ತಾವತ್ತು ಬಾವತ್ ಬರ್ಬೇಕಾಗಿ ಏನ್ ಬರೀತಾರೆ ಸ್ವಾಮಿ ಗುರುಗಳು. ಅತಯೇವ ಹಿ ತಾ ಸ್ವಮಸ್ಥಾಸು ವಿಷಯಾನುಭವಾಭಾವೇನ ಸ್ಫುಟತರ ಪ್ರತಿಭಾಸಾಭಾವೇಪಿ ಅಪ್ರಬೋಧಂ ಅಹಂ ಇತ್ಯೇವ ಆತ್ಮ ಸ್ಫುರತೀತಿ ಕೇಶಾಂಚಿನ್ ಮಿಥ್ಯಾಗ್ರಹ. ಬಾ ವಾಕ್ಯ ತುಂಬಾ ಚೆನ್ನಾಗಿದೆ. ಯದ್ಯಪಿ ತಥಾಪಿ, ಯದ್ಯಪಿ ಬರುತ್ತೋ ತಥಾಪಿ ಬರ್ಬೇಕು, ತಥಾಪಿ ಬರುತ್ತೋ ಯದ್ಯಪಿ ಬರಲೇ ಬರ್ಬೇಕು. ಯದ್ಯಪಿ ಸುಷುಪ್ತಿ ಸಮಾಧ್ಯಾದಿಷು, ಸುಷುಪ್ತಿಯಲ್ಲಿ ಅವಿದ್ಯಾ ಇಲ್ಲ, ಸಮಾಧಿಯಲ್ಲಿ ಅವಿದ್ಯಾ ಇಲ್ಲ, ಸುಷುಪ್ತಿಯಲ್ಲಿಯೂ ಸಮಾಧಿಯಲ್ಲಿಯೂ ಕೂಡ ಮಿಥ್ಯಾ ಪ್ರತ್ಯಯ ಸಂತಾನ ವಿಚ್ಛೇದ, ಮಿಥ್ಯಾ ಪ್ರತ್ಯಯದ ಸಂತಾನದ ವಿಚ್ಛೇದ. ಎಚ್ಚರ ಕನಸಗಳಲ್ಲಿ ಮಿಥ್ಯಾಜ್ಞಾನ ಏವಮಯಮನಾದಿದಂತಹ ನೈಸರ್ಗಿಕೋಧ್ಯಾಸ. ಬೆಂಗಳೂರಲ್ಲಿದ್ದು ಅಧ್ಯಾಸ, ಮೈಸೂರಿಗೆ ಹೋದು ಅಧ್ಯಾಸ, ಜರ್ಮನಿಗೆ ಹೋದು ಅಧ್ಯಾಸ, ಅಮೆರಿಕಕ್ಕೆ ಹೋದು ಅಧ್ಯಾಸ, ಸ್ವರ್ಗಲೋಕಕ್ಕೆ ಹೋದು ಅಧ್ಯಾಸ. ಆದರೆ ಸುಷುಪ್ತಿಗೆ ಹೋದಾಗ, ನಿರ್ವಿಕಲ್ಪ ಸಮಾಧಿಗೆ ಹೋದಾಗ ಅಲ್ಲಿ ಮಿಥ್ಯಾ ಪ್ರತ್ಯಯವಾಗಲಿ, ಮಿಥ್ಯಾ ಪ್ರತ್ಯಯದ ಸಂತಾನವಾಗಲಿ ವಿಚ್ಛೇದ ಏವ ಸಂಪೂರ್ಣ. ಗಾಢ ನಿದ್ರೆಯನ್ನ ಗಾಢ ನಿದ್ರಾ ದೃಷ್ಟಿಯಿಂದ ನೋಡಿದಾಗ ಅದು ಮಿಥ್ಯಾಜ್ಞಾನವಿದೆಯಾ, ಅಜ್ಞಾನವಿದೆಯಾ? ಎಚ್ಚರದ ದೃಷ್ಟಿಯಿಂದ ಸುಷುಪ್ತಿಯನ್ನ ನೋಡಿದಾಗ ಅದು ಮಿಥ್ಯಾಜ್ಞಾನವಿದೆ ಅಂತಾರೆ. ಸುಷುಪ್ತಿಯಲ್ಲಿ ಇದ್ದುಕೊಂಡು ಸುಷುಪ್ತಿಯನ್ನ ನೋಡಿದಾಗ ಮಿಥ್ಯಾಜ್ಞಾನವಿದೆಯಾ? ಯದ್ಯಪಿ ಸುಷುಪ್ತಿಯಲ್ಲಿಯೂ ಸಮಾಧಿಯಲ್ಲಿಯೂ ಮರಣದಲ್ಲಿಯೂ ಕೂಡ ಮಿಥ್ಯಾ ಪ್ರತ್ಯಯ ಸಂತಾನ ವಿಚ್ಛೇದವಾಗಿದ್ದರು, ಮಿಥ್ಯಾ ಪ್ರತ್ಯಯ ಸಂತಾನ ಟೋಟಲಿ ಕಟ್ ಆಫ್. ಸುಷುಪ್ತಿಯಲ್ಲಿ ಮಿಥ್ಯಾಜ್ಞಾನವಿಲ್ಲ, ಸಮಾಧಿಯಲ್ಲಿ ಮಿಥ್ಯಾಜ್ಞಾನವಿಲ್ಲ. ವಸ್ತುತ ನಿಜವಾಗಿಯೂ ಯಾವಾಗಲೂ ಇಲ್ಲ. ಅವಿದ್ಯಾ ಎಚ್ಚರದಲ್ಲೂ ಇಲ್ಲ, ಕನಸಿನಲ್ಲೂ ಇಲ್ಲ, ಸುಷುಪ್ತಿಯಲ್ಲೂ ಇಲ್ಲ. ಸುಷುಪ್ತಿಯಲ್ಲಂತೂ ಏನೂ ಇಲ್ಲ. ತದಪೇಕ್ಷೆಯ ಆ ದೃಷ್ಟಿಯಿಂದಲೇ ಗಾಢ ನಿದ್ರೆಯಲ್ಲಿ ಜೀವನು ಪರಬ್ರಹ್ಮ ಸ್ವರೂಪವನ್ನೇ ಸೇರ್ಕೊಂಡಿದ್ದಾನೆ. ಅವನಿಗೆ ಗಾಢ ನಿದ್ರೆಯಲ್ಲಿ ಮಿಥ್ಯಾಜ್ಞಾನವಿಲ್ಲ. ಎಲ್ಲ ಜೀವರು ಗಾಢ ನಿದ್ರೆಯಲ್ಲಿ ಅಧ್ಯಾಸರಹಿತವಾಗಿ ಪರಬ್ರಹ್ಮ ಸ್ವರೂಪನಾಗಿದ್ದಾನೆ. ಈ ದೃಷ್ಟಿಯಿಂದಲೇ ಶ್ರುತಿಯಲ್ಲಿ
ಸದಾ ಸೌಮ್ಯ ತದಾ ಸಂಪನ್ನೋ ಭವತಿ. ಸೌಮ್ಯ ಮಗು, ಸದಾ ಆಗ ಪ್ರತಿಯೊಬ್ಬ ಜೀವನೂ ಕೂಡ ಸದಾ ಸಂಪನ್ನೋ ಭವತಿ, ಸದಾ ಸದ್ರೂಪವಾದ ಬ್ರಹ್ಮದಲ್ಲಿ ಸೇರ್ಕೊಂಡು ಬಂದಾಗಿದ್ದಾನೆ. ಪ್ರತಿಯೊಬ್ಬ ಜೀವನೂ ಕೂಡ ಗಾಢ ನಿದ್ರಾ ಸಮಯದಲ್ಲಿ ಪರಬ್ರಹ್ಮವನ್ನ ಸೇರ್ಕೊಂಡು ಬ್ರಹ್ಮ ಸ್ವರೂಪನಾಗಿದೆ. ಯಾಕೆ? ಅಲ್ಲಿ ಅಧ್ಯಾಸವಿಲ್ಲದ್ದರಿಂದ. ಹೌದಾ? ಜಾತಿ ವರ್ಣ ಆಶ್ರಮ ಲಿಂಗಾದಿ ಭೇದವಿಲ್ಲದ ಯಾರೇ ಆಗಲಿ, ಹೆಂಗಸರು ಗಂಡಸರು, ರಾಜರು ರಂಕರು, ಸೇನಾಧಿಪತಿಗಳು, ಸೈನಿಕರು, ಸಾಮಾನ್ಯ ಮನುಷ್ಯರು ಎಲ್ಲರೂ ಕೂಡ ಅವರವರ ಗಾಢ ನಿದ್ರೆಯಲ್ಲಿ ಬ್ರಹ್ಮ ಸ್ವರೂಪ ಸೇರ್ಕೊಂಡೆ. ಯಾಕೆ? ಅಲ್ಲಿ ಮಿಥ್ಯಾ ಪ್ರತ್ಯಯ ಸಂತಾನವಿಲ್ಲ. ಎಚ್ಚರ ಕನಸುಗಳಲ್ಲಿ ಕಾಣುತ್ತಿರುವಂತ ಅಧ್ಯಾಸವಿಲ್ಲ ಸುಷುಪ್ತಿಯಲ್ಲಿ. ಆದ್ದರಿಂದಲೇ ಶ್ರುತಿ ಹೇಳ್ತಾ ಇದೆ, ತದಪೇಕ್ಷೆಯ ಈ ದೃಷ್ಟಿಯಿಂದಲೇ ಜೀವನಿಗೆ ಸತ್ಸಂಪತ್ತಿ ಶ್ರೂಯತೆ. ಸತ್ಯಂದೇ ತದೇವ ಸೌಮ್ಯ ಇದಮಗ್ರಾಸೇತ್. ಏಕಮೇವಾದ್ವಿತೀಯವಾಗಿರುವ ಸದ್ರೂಪವಾದ ಬ್ರಹ್ಮದಲ್ಲಿ ಎಲ್ಲ ಜೀವರು ಕೂಡ ಸೇರ್ಕೊಂಡಿದ್ದಾರೆ ಅಂತ ಶ್ರುತಿ ಹೇಳ್ತಾ ಇದೆ. ತದಪೇಕ್ಷೆಯಾಚ ಸರ್ವೇಷಾಂ ಜೀವಾನಾಂ ಸತ್ಸಂಪತ್ತಿ ಶ್ರೂಯತೆ ಸ್ವಾಪಕಾಲೆ. ಸ್ವಾಪಕಾಲೆ ನಿದ್ರಾ ಸಮಯದಲ್ಲಿ ನಿದ್ರೆ ಮಾಡುವಾಗ ಎಲ್ಲ ಜೀವರು ಕೂಡ ಪರಬ್ರಹ್ಮದಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೆ. ಎಲ್ಲಿ? ಸದಾ ಸೌಮ್ಯ ತದಾ ಸಂಪನ್ನೋ ಭವತಿ. ಸತ್ಯ ಸಂಪದ್ಯ ನ ವಿದು ಸತ್ಯ ಸಂಪದ್ಯಾಮಹೇ ಇತಿ. ಎಲ್ಲಾ ಜೀವರು ಕೂಡ ಸತ್ಯನಲ್ಲಿ ಸೇರಿ ಹೋಗಿದ್ದರೂ ಕೂಡ ನಾವು ಸತ್ಸ್ವರೂಪ ಸೇರ್ಕೊಂಡಿದ್ದೇವೆ ಅನ್ನುವಂತ ಜ್ಞಾನವಿಲ್ಲ ಅಂತ ಹೇಳ್ತಾ ಇದೆ. ತಥಾಪಿ ದಿಟ, ಹೀಗಿದ್ದರೂ ಅವಿವೇಕಿನ ನೈತತ್ವಂ ಚಿತ್ತಮಾರೋಹತಿ. ಅಜ್ಞಾನಿಗಳಿಗೆ ಗೊತ್ತಾಗ್ತಾ ಇಲ್ಲ. ಗಾಢನಿದ್ರೆಯಲ್ಲಿ ಪ್ರತಿಯೊಬ್ಬ ಜೀವನೂ ಕೂಡ ಪರಬ್ರಹ್ಮ ಸೇರೋಯ್ತಾನೆ. ಪರಬ್ರಹ್ಮವೇ, ಜೀವತ್ವವಿಲ್ಲ, ದೇಶಕಾಲವಿಲ್ಲ, ಅಜ್ಞಾನವಿಲ್ಲ. ಇದು ತತ್ವ. ಆದರೆ ಈ ರಹಸ್ಯವನ್ನ, ಈ ತತ್ವವನ್ನ ಅವಿವೇಕಗಳು ತಿಳಿದುಕೊಂಡಿಲ್ಲ. ಅಯ್ಯೋ ನಿದ್ದೆ ಬಂದ್ಬಿಡ್ತು, ಮಲಕೊಂಡ್ಬಿಟ್ಟೆ, ಎಚ್ಚರವಾಗ್ಲಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ, ದುಡ್ಡು ಹೋಯ್ತು ಅಂತಾರೆ. ಗಾಢ ನಿದ್ರೆ ದೈವದತ್ತವಾಗಿರುವಂತಹ ದೊಡ್ಡ ಸಂಪತ್ತು. ಎಚ್ಚರ ಕನಸುಗಳಲ್ಲಿ ಅಧ್ಯಾಸದ ಹೊರದಕ್ಕೆ ಸಿಕ್ಕಿಕೊಂಡು ಒದ್ದಾಡಿ ಸಾಕಪ್ಪ ಸಾಕು, ಈ ಸಂಸಾರ ಸಾಕು, ಸಂಪಾದನೆ ಸಾಕು, ದುಡಿತ ಸಾಕು, ಜನಗಳಿಂದ ಹೊಗಳಿಸಿಕೊಂಡದ್ದು ಸಾಕು ಅಂತ ಹೇಳಿ ಮಲಕೊಂಡ್ಬಿಡ್ತಾರೆ. ಮಲಗಿಕೊಂಡಾಗ ಯಾವ ಜವಾಬ್ದಾರಿಯೂ ಇಲ್ಲದೆ ತನ್ನ ನಿಜ ಸ್ವರೂಪದ ಸೇರ್ಪಡೆ ಇದು ಗೊತ್ತಿಲ್ಲ ಜಾಗ. ತಥಾಪಿ ಆದರೂ ಕೂಡ ಅವಿವೇಕಿನ ಅಜ್ಞಾನಿಗಳಿಗೆ ತತ್ವಂ, ಈ ತತ್ವ ರಹಸ್ಯವು ನ ಚಿತ್ತ ಮಾರೋಹತಿ, ಅರ್ಥ ಇಲ್ಲ. ಇದ್ದರೆ ಕಾಂಟ್ ಅಂಡರ್ಸ್ಟ್ಯಾಂಡ್. ಹಾಗಿರುವುದರಿಂದ ಅತಏವ, ಆದ್ದರಿಂದಲೇ ತಾಸ್ವವಸ್ಥಾಸು, ಆ ಗಾಢ ನಿದ್ರೆ ಮುಂತಾದ ಅವಸ್ಥೆಗಳಲ್ಲಿ ವಿಷಯಾನುಭವ ಅಭಾವೇನ, ವಿಷಯಗಳ ಅನುಭವವು ಇಲ್ಲದ್ದರಿಂದ ಸ್ಫುಟತರ ಪ್ರತಿಭಾಸಾಭಾವೇಪಿ, ಅತ್ಯಂತ ಸ್ಪಷ್ಟವಾಗಿ ಸ್ವರೂಪ ತೋರಿಕೊಳ್ಳದೆ ಹೋದರೂ ಕೂಡ ಅಪ್ರಬೋಧಂ ಅಹಮಿತ್ಯೇವಾತ್ಮ ಸ್ಮರತಿ, ಅಪ್ರಬೋಧ ರೂಪದಿಂದ ನಾನು ಅನ್ನುವಂತಹದ್ದು ಇದ್ದೇ ಇದೆ ಅಂತ ಹೇಳ್ತಾನೆ. ಗಾಢ ನಿದ್ರೆಯಲ್ಲಿಯೋ ಅಹಂಕಾರ ಎನ್ನುವಂತಹದ್ದು ಸೂಕ್ಷ್ಮ ರೂಪದಿಂದ ಇದ್ದೇ ಇರುತ್ತದೆ ಎಂದು ಕೇಶಾಂಚಿತ ಕೆಲವು ವ್ಯಾಖ್ಯಾನಕಾರರ ಮಿಥ್ಯಾಗ್ರಹ ತಪ್ಪಿಲ್ವಕ್ಕೆ. ತದೇತದ್ವಕ್ಷ್ಯತಿ ಭಗವಾನ್ ಭಾಷ್ಯಕಾರೋಪಿ ಅಪಿ ಚ
ಮಿಥ್ಯಾಜ್ಞಾನ ಪುರಸ್ತರೋಯಂ ಆತ್ಮನೋ ಬುದ್ಧ್ಯಾಜುಪಾತಿ ಸಂಬಂಧ ನ ಚ ಮಿಥ್ಯಾಜ್ಞಾನಸ್ಯ ಸಮ್ಯಜ್ಞಾನಾದನ್ಯತ್ರ ನಿವೃತ್ತಿರಸ್ತಿ ಇತ್ಯತಃ ಯಾವದ್ ಬ್ರಹ್ಮಾನವಬೋಧಃ ತಾವದಯಂ ಬುದ್ಧ್ಯಾಜುಪಾತಿ ಸಂಬಂಧ ನ ಶಾಮ್ಯತೆ ಇತಿ ನ ಶಾಮ್ಯತಿ ಇತಿ. ಏನು ವಾಕ್ಯ ಸ್ವಾಮಿ ಇದು? ಯಾವದಾತ್ಮಭಾವಿತ್ವಾಚ ನ ದೋಷಸ್ತದ್ದರ್ಶನಾತ್ ಅನ್ನುವಂತಹ ಸೂತ್ರಕ್ಕೆ ಭಗವತ್ಪಾದ ಶಂಕರರ ಭಾಷ್ಯ ತುಂಬಾ ಚೆನ್ನಾಗಿದೆ. ಮುಂದಿರುವ ಇಂತಹ ಅಧ್ಯಾಸ ಭಾಷ್ಯದ ಸುಗಮ ವ್ಯಾಖ್ಯಾನವನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮನ್ನ ನಾವೇ ತುಂಬಾ ಭಾಗ್ಯವಂತರು ಪುಣ್ಯವಂತರು ಅಂತ ಸಂತೋಷ ಪಡುತ್ತಾ ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಓಂ ನಮಃ ಶ್ರೀ ಸಚ್ಚಿದಾನಂದ ಯತಿರಾಜಾಯ ಧೀಮತೆ ಅದ್ವೈತಾನಂದ ತೃಪ್ತಾಯ ಜೀವನ್ಮುಕ್ತಾಯ ತೇ ನಮಃ. ಜೀವನ್ಮುಕ್ತಾಯ ತೇ ಅಂತರಂಗದ ಕರವ ತೆರೆದು ನೋಡಯ್ಯ, ಅಂತರಂಗದ ಕರವ ತೆರೆದು ನೋಡಯ್ಯ, ಅಂತರಾತ್ಮನ ಇರವ ಅರಿಯ ಮನ ಮಾಡಯ್ಯ, ಅಂತರಂಗದ ಕರವ ತೆರೆದು ನೋಡಯ್ಯ, ತೆರೆದು ನೋಡಯ್ಯ. ಈ ಕಣ್ಣು ಕಾಣದೆ ಆ ಜ್ಯೋತಿ ಬೆಳಕಂದೆ, ಈ ರಸನೆ ಅರಿಯದೆ ಆ ಗಣ್ಣ ಸವಿಯನ್ನೆ. ಈ ಕಣ್ಣು ಕಾಣದೆ ಆ ಜ್ಯೋತಿ ಬೆಳಕನ್ನೆ, ಈ ರಸನೆ ಅರಿಯದೆ ಆ ಗಣ್ಣ ಸವಿಯನ್ನೆ. ಈ ಕಿವಿಯು ಕೇಳದೆ ಓಂಕಾರ ಧ್ವನಿಯನ್ನೆ, ಈ ಮೂಗು ತಿಳಿಯದೆ ಜ್ಞಾನವಾಸನೆಯನ್ನೆ. ಈ ಕಿವಿಯು ಕೇಳದೆ ಓಂಕಾರ ಧ್ವನಿಯನ್ನೆ, ಈ ಮೂಗು ತಿಳಿಯದೆ ಜ್ಞಾನವಾಸನೆಯನ್ನೆ. ಅಂತರಂಗದ ಕರವ ತೆರೆದು ನೋಡಯ್ಯ, ತೆರೆದು ನೋಡಯ್ಯ. ದೇಹವೇ ದಿವ್ಯರಥ, ಇಂದ್ರಿಯಗಳೇ ಕೊಡುವೆ, ಜೀವಾತ್ಮ ಸಾರಥಿಯು ದಾರಿ ಸಾಗುತ್ತಿರೆ. ದೇಹವೇ ದಿವ್ಯರಥ, ಇಂದ್ರಿಯಗಳೇ ಕೊಡುವೆ, ಜೀವಾತ್ಮ ಸಾರಥಿಯು ದಾರಿ ಸಾಗುತ್ತಿರೆ. ಕಡಿವಾಣ ಬಿಗಿ ಹಿಡಿದು ಮೋಹವರಿಸದೆ ಬಡಿದು, ಸತ್ಯ ಮಾರ್ಗದೆ ನಡೆದು ಮನವನೊಂದಡೆ ನಿಲ್ಲಿಸಿ. ಕಡಿವಾಣ ಬಿಗಿ ಹಿಡಿದು ಮೋಹವರಿಸದೆ ಬಡಿದು, ಸತ್ಯ ಮಾರ್ಗದೆ ನಡೆದು ಮನವನೊಂದಡೆ ನಿಲ್ಲಿಸಿ. ಸತ್ಯ ಮಾರ್ಗದೆ ನಡೆದು
ಮನವನೊಂದೆಡೆ ನಿಲ್ಲಿಸಿ ಅಂತರಂಗದ ಕರವ ತೆರೆದು ನೋಡಯ್ಯ ತೆರೆದು ನೋಡಯ್ಯ ಸೊಗವಾಗಿ ನಗೆಯೇಕೆ ದುಗುಡದಲ್ಲಿ ಕದಿಗೇಕೆ ಸೊಗವ್ಯಾವುದೆಂಬುದನ್ನು ಅರಿತಿಹೆಯೇ ಮರುಳೇ ಸೊಗವಾಗಿ ನಗೆಯೇಕೆ ದುಗುಡದಲ್ಲಿ ಕದಿಗೇಕೆ ಸೊಗವ್ಯಾವುದೆಂಬುದನ್ನು ಅರಿತಿಹೆಯೇ ಮರುಳೇ ಜಗದಾಗಿ ನೀನಿಹೆಯೋ ನಿನಗಾಗಿ ಜಗವಿಗುದೋ ಒಗಟಿನ ಬಲೆಯನ್ನು ಅರಿವಂತ ನರನಾಗು ಜಗಕ್ಕಾಗಿ ನೀನಿಹೆಯೋ ನಿನ್ನಿಂದ ಜಗವಿಗುದೋ ಒಗಟಿನ ಬಲೆಯನ್ನು ಅರಿವಂತ ನರನಾಗು ಒಗಟಿನ ಬಲೆಯನ್ನು ಅರಿವಂತ ನರನಾಗು ಅಂತರಂಗದ ಕರವ ತೆರೆದು ನೋಡಯ್ಯ ಅಂತರಾತ್ಮನ ಇರವ ಅರಿಯ ಮನ ಮಾಡಯ್ಯ ಅಂತರಂಗದ ಕರವ ತೆರೆದು ನೋಡಯ್ಯ ತೆರೆದು ನೋಡಯ್ಯ ತೆರೆದು ನೋಡ